जय मंगलम जय नमः पार्वतीपते शिव हर हर महादेव। सद्गुरुनाथ महाराज की जय। सद्गुरु गजानन महाराज की जय। सद्गुरु सिद्धेश्वर महाराज की जय। सद्गुरु यल्लालिंगेश्वर महाराज की जय। सद्गुरु बसवेश्वर महाराज की जय। ताई अंबा माता की जय। जय मंगलम जय नमः पार्वतीपते शिव हर हर महादेव। मल्हारिं जगत्तानं त्रिपुरारिं जगद्गुरु मनिघ्नहरणं मालसाकान्तं वन्देहरं स्वकुलदैवतं ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धम् अहं वन्दे सिद्धारूढयतीश्वरं सिद्धारूढयतीश्वरं। ಪ್ರಾತಸ್ಮರಣೀಯ ಸದ್ಗುರುದೇವನನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರದ ಎಲ್ಲ ದೇವತೆಗಳನ್ನು ಮೊದಲು ಮಾಡಿಕೊಂಡು ಈ ಒಂದು ಹನುಮಾನ್ ನಗರದ ಗಜಾನನ ಉತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರವಚನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ಈ ಭಾಗದ ಖ್ಯಾತ ಆಯುರ್ವೇದಿಕ ವೈದ್ಯರಲ್ಲಿ ಭಕ್ತಿ ಶರಣುಗಳನ್ನು ತಿಳಿಸ್ತಾ, ಇನ್ನೋರ್ವ ಗುರುಬಂಧುಗಳಲ್ಲಿ ಕೂಡ ನಮಸ್ಕಾರ ರೂಪ ಮಂಗಲವನ್ನು ಆಚರಿಸಿ, ಈ ತೋಟದ ಎಲ್ಲ ಹಿರಿಯರನ್ನು ಮೊದಲು ಮಾಡಿಕೊಂಡು ನಮ್ಮ ಇದೇ ಗ್ರಾಮದವರಾದ ಅಪರೂಪದ ಸಂಗೀತ ಕಲಾ ಬಳಗದವರು, ಆತ್ಮೀಯರಾಗಿರ್ತಕ್ಕಂಥ ಎಲ್ಲ ಕಲಾ ಬಳಗದವರಲ್ಲಿ ನಮಸ್ಕಾರ ರೂಪ ಮಂಗಲವನ್ನು ಆಚರಿಸಿ, ಬಹಳ ಸುಂದರವಾಗಿ ಮಾದಾರ ಚೆನ್ನಯ್ಯನ ಕಥೆಯನ್ನು ಬಹಳ ವಿಸ್ತಾರವಾಗಿ ನಮ್ಮ ಮುದ್ದು ಬಾಲಕ ಹೇಳಿದ. ಪರಮಾತ್ಮ ಸದ್ಗುರುನಾಥ ಒಲಿಬೇಕಾದ್ರೆ ಯಾವ ಜಾತಿ, ಯಾವ ಕುಲ, ಯಾವ ಗೋತ್ರ, ಸಿರಿತನ, ಬಡತನ ಇದನ್ನು ಯಾವುದೂ ನೋಡಂಗಿಲ್ಲ ಅನ್ನೋದಕ್ಕೆ ಸಾಕ್ಷಿನೇ ಈ ಮಾದಾರ ಚೆನ್ನಯ್ಯನ ಚರಿತ್ರೆ ಅಂತ ಹೇಳ್ಬೋದು. ಮಾದಾರ ಚೆನ್ನಯ್ಯನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಅವನ ಮನೆ ಒಳಗ ಅಂಬಲಿಯನ್ನು ಸವಿದ ಅಂತ ಬರ್ತದೆ. ಅವನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಬಂದ ಅಂಬಲಿ ಕುಡುದ ಅಂತ. ಅಂಬಲಿ ಕುಡುದ ದೇವರ ಹೊಟ್ಟೆ ತುಂಬಿತ್ತು. ಅಲ್ಲಿ ಚೋಳರಾಜ ದಿನ ಬಂದು ಭಗವಂತನಿಗೆ ಪ್ರಸಾದ ಮಾಡಿಸ್ತಿದ್ದ ಅವನು ಕೂಡ. ಅವಾಗ ಭಗವಂತ ಅಂದಂತ ಆ ದಿವಸ ಪ್ರಸಾದ ತಗೊಂಡು ಹೋದಾಗ ಪಂಚಾಮೃತವನ್ನೇ ತಗೊಂಡು ಹೋಗ್ತಿದ್ದ ಚೋಳ ರಾಜ. ಅವಾಗ ರಾಜಗೆ ಹೇಳಿದಂತ, ಯಪ್ಪ ಇವತ್ತು ನನ್ನ ಹೊಟ್ಟೆ ತುಂಬೈತಪ್ಪ, ಮಾದಾರ ಚೆನ್ನಯ್ಯನ ಮನೆ ಒಳಗೆ ಅಂಬಲಿ ಸೌದಿನಿ, ನಾನು ಅಂಬಲಿ ಕುಡ್ದೀನಿ, ಇವತ್ತು ಹೊಟ್ಟೆ ತುಂಬ್ಯದ, ನಿನ್ನ ಊಟ ನಾಳಿನ ದಿವಸ ಅಂತ ಹೇಳಿದಂತ ಪರಮಾತ್ಮ. ಇಂಥ ಒಬ್ಬ ಮಹಾನುಭಾವ ಮಾದಾರ ಚೆನ್ನಯ್ಯನ ಚರಿತ್ರೆಯನ್ನು ಹೇಳಿರ್ತಕ್ಕಂಥ ಮುದ್ದು ಬಾಲಕನಲ್ಲಿ ಬಹಳ ಅಪರೂಪವಾಗಿ ನಿರೂಪಣೆಯನ್ನು ಮಾಡ್ತಕ್ಕಂಥ ನಮ್ಮ ಸರ್ ಅವರಲ್ಲಿ ನಮಸ್ಕಾರ ರೂಪ ಮಂಗಲವನ್ನು ಆಚರಿಸಿ, ಈ ಒಂದು ಪುಣ್ಯಮಯ ಕಾರ್ಯಕ್ರಮ ಬಹುಶಃ ಇವತ್ತಿಗೆ 4 ದಿವಸಗಳಾಯಿತು. ನಿನ್ನೆ ಒಂದು ದಿವಸ ಡೊಳ್ಳಿನ ಹಾಡು, 2 ದಿವಸ ಪ್ರವಚನ, ಮತ್ತೆ ಇವತ್ತು ನಾಳೆ
ಈ ಜ್ಞಾನ ದಾಸೋಹ. ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಗಜಾನನ ಕೃಪೆಗೆ ಪಾತ್ರರಾಗಿ ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ಪಡೆದುಕೊಳ್ಳೋಗೋಸ್ಕರ ಆಗಮಿಸಿರುವ ಎಲ್ಲ ನನ್ನ ತಂದೆ ತಾಯಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಶರಣರು ಒಂದು ಸುಂದರವಾಗಿರ್ತಕ್ಕಂಥ ವಚನವನ್ನು ಹೇಳ್ತಾ ಇದ್ದಾರೆ. ಆ ವಚನ ಯಾವುದು ಅಂತ ಕೇಳಿದರೆ, ಸಿರಿಬಂದೊದಗಿತೆಂದು ಹಿರಿದಾಗಿ ಹಿಗ್ಗಬೇಡ, ಸಿರಿವೊಂದು ಕನಸಿನ ಪರಿನೋಡ, ಇದನರಿತು ನಡಿ ಎಲೆ ಮಾನವ, ಇದನ್ನು ಮರೆತು ಸಿರಿ ಎಂಬುದನ್ನು ಮರೆತು ಸ್ಥಿರವಾಗಿ ಪೂಜಿಸಿದೊಡೆ ಸ್ಥಿರವಾದ ಪದವಿಯನ್ನು ಕೊಡುವ ಅಂತ ಈ ಒಂದು ವಚನ ಬಹಳ ಸುಂದರವಾಗಿ ಇವತ್ತಿನ ವಿಷಯಕ್ಕೆ ಅನುಗುಣವಾಗಿ ಇವತ್ತಿನ ನಡೆನುಡಿಗೆ ಎಲ್ಲರಿಗೂ ಕೂಡ ಅನುಕೂಲವಾಗುವಂಥ ಈ ಮಾತು. ಸಿರಿಬಂದು ಒದಗಿತೆಂದು ಹಿರಿದಾಗಿ ಹಿಗ್ಗಬೇಡ. ಸಿರಿತನ ಹೆಂಗೈತೆ ಅಂದ್ರೆ ಬಂದಾಗ ಭಾಳ ಹಿಗ್ಗಬೇಡ ಅಂತಾರವ್ರು. ನಾವು ಅಂತೀವಲ್ಲ ಹಳ್ಳಿ ಭಾಷೆದೊಳಗೆ ಭಾಳ ಮೆರ್ಯಾಕತ್ಯಾನ, ಅವ್ರ ಅಪ್ಪನ ಕಾಲ ಏನಿರಕ್ಕಿಲ್ಲಲ್ಲ, ಈಗ ಬಂದೈತಿ ಭಾಳ ಮೆರ್ಯಾಕತ್ಯಾನ ಅಂತೀವಿ. ಅದಕ್ಕೆ ಅವರು ಶರಣರಂತಾರೆ ಹಿರಿದಾಗಿ ಹಿಗ್ಗಬೇಡ. ಅದೆಷ್ಟು ದಿವಸ ಅಂತ ಕೇಳಿದರೆ, ಸಿರಿ ಒಂದು ಕನಸಿನ ಪರಿನೋಡ. ಸಿರಿ ಒಂದು ಕನಸು ಬಿದ್ದಂಗೈತೋ ತಮ್ಮ ನೋಡಂತಾರೆ ಅವ್ರ ದೃಷ್ಟಿ ಒಳಗೆ ಒಂದು ಕನಸಿಗೆ ಹೋಲಿಸಿಕೊಂಡು ಬಿಟ್ರೆ ಅವರು. ಕನಸು ಯಾವಾಗಾರ ಕರೆ ಆಗ್ತತೇನು? ಇವತ್ತು ಬಿದ್ದಿದ್ದ ಕನಸು ನಾಳೆ ಹರೆವತ್ತು ಉಳ್ಯಾಂಗಿಲ್ಲ, ನೆನಪು ಉಳ್ಯಾಂಗಿಲ್ಲ. ನೆನಪು ಉಳಿಯುವಂಥ ಕನಸಿತ್ತಂದ್ರೆ ಅದೇನು ಆಗೈತಿ ಹೊರ್ತೈತಿ ಅದು ಕನಸು. ಆ ಕನಸಿನ ಪರಿ ಹಿಂಗೈತಿ. ಅದಕ್ಕೆ ಅವ್ರಂತಾರ ಕನಸು ಬಿದ್ದಂಗೆ ಐತಿ, ಯಾಕೆ ಇಷ್ಟೊಂದು ನೀನು ಇದನ್ನು ಮಾಡ್ತೀಯಪ್ಪ, ಆಡಂಬರತನದಲ್ಲಿ ಹೋಗ್ತಿ. ಅದು ಬಂದಾಗ ಏನು ಮಾಡಬೇಕು? ಸಿರಿ ಬಂತು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ಅದನ್ನು ಹೇಳ್ಯಾರ ನೋಡು. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಹೇಳಿಲ್ಲೇನ್ರಿ? ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಮಾನು ವಕ್ಕು ಪದವಕ್ಕು ಕೈಲಾಸ ನೆರೆಮನೆಯ ಅಕ್ಕು ಸರ್ವಜ್ಞ. ನಮ್ಮ ನಾಡಿನ ಆಸು ಕವಿ ಇಷ್ಟು ವಿವರಣೆ ಕೊಡ್ತಾನೆ ನೋಡಿ, ಎಷ್ಟು ಚಂದದ. ಅದಕ್ಕೆ ಮನುಷ್ಯ ಹುಟ್ಟಿ ಬಂದ ಬಳಿಕ ಏನು ಮಾಡಬೇಕು ಅಂತ ಕೇಳಿದ್ರೆ ಪುಣ್ಯವನ್ನೇ ಸಂಪಾದನೆ ಮಾಡಬೇಕು. ಪುಣ್ಯವನ್ನು ಸಂಪಾದನೆ ಮಾಡಾಕ ಏನು ಬೇಕಂತ ಕೇಳಿದರೆ ಅದಕ್ಕೆ ದಾನ ಬಹಳ ಮುಖ್ಯದ. ಯಾಕಂದ್ರೆ ಈ ಭೂಮಿ ಮೇಲೆ ನಾವು ಬರುವಾಗ ಏನೂ ತಂದಿಲ್ಲ, ಮತ್ತು ಹೋಗುವಾಗ ನಮ್ಮನ್ನು ಒಯ್ಯಾಕೆ ಯಾರೂ ಬಿಡಂಗ ಇಲ್ಲ. ಒಯ್ತೇನಂದ್ರೂ ಬಿಡಂಗಿಲ್ಲ. ಮತ್ತು ನೋಡಿರ್ಬೇಕಾದ್ರೆ ನೀವು ಒಂದು 20 ತೊಲಿ ಬಂಗಾರ ಗಳಿಸೇರಿ ಅಂತಂದ್ರೆ ಅದರೊಳಗಿಂದ 1 ತೊಲಿ ಇಟ್ಕೊಂಡು ಸಾಯ್ರಿ. 20 ತೊಲಿಯೆಲ್ಲ 19 ತೊಲಿಯೆಲ್ಲ ತಗೊಂಡಿರ್ತಾರೆ. ಆದ್ರೆ ಇನ್ನೊಂದು ತೊಲಿ ಅಲ್ಲಿ ಎಲ್ಲರ ನಡ್ನ್ಯಾಗರ ಇರ್ಲಿ ಕಿವ್ಯಾಗರ ಇರ್ಲಿ ಎಲ್ಲೋ ಇದ್ರೂ ಬಿಡಂಗಿಲ್ಲ. ಅದನ್ನ ಬಿಡ್ತಾರೆ? ಬಿಟ್ಟವ್ರು ಯಾರದ? ಯಾರು ಇಲ್ಲ. ಅದು ಬರಲಿಲ್ಲ ಅಂದ್ರೆ ಅಡ್ಕೋತಾರ, ಕೊಡೋ ತಮ್ಮ ಅಂತಿರ್ತಾರೆ. ಆಡ್ಕೋತಾರೆ. ಅವ ಅಡ್ಕಿ ಕತ್ಸಾವ, ಯಾಕಂದ್ರೆ ಕಿವಿಯರ ಕೋದ ಇಲ್ಲಿಯರ ಕೋದ ಕರ್ಸ್ಕೊಂಡ್ಬಿಡ್ತಾನ. ಅವ ಏನೂ ಸಿಗಲಿಲ್ಲ ಅಂದ್ರೆ ಬರವಾಲ್ತಂದ್ರೆ ಹರ್ಕೋ ಅಂತಾರೆ ಅವ್ರ ಕಿವಿ. ಏನು ಮಾಡೋದು? ಬಿಡಂಗಿಲ್ಲ, ಒಟ್ಟೆ ಬಿಡಂಗಿಲ್ಲ, ಒಟ್ಟೆ ಬಿಡಂಗಿಲ್ಲ. ಅದಕ್ಕೆ ಇದೆಲ್ಲವೂ ಪರಮಾತ್ಮಂದೇ ಅದ. ಭಗವಂತ ನಮಗೆ ಪ್ರತಿಯೊಬ್ಬ ಮನುಷ್ಯಾಗೂ ಕೂಡ ಅಷ್ಟ ಐಶ್ವರ್ಯ ಅಂತ ಕೊಡ್ತಾನ. ದಾಸಿ ಜನರು ಅಂದ್ರೆ ಯಾಕೆ ಕೊಟ್ಟಾನ ಅಂತಂದ್ರೆ ಈ ಒಬ್ಬ ಬದುಕಬಾರ್ದು. ಸಿರಿ ಬಂದಾಗ ಈ ಒಬ್ಬ ಬದುಕಬಾರ್ದು, ಇವನು ಕೂಡ ಎಲ್ಲರೂ ಬದುಕಬೇಕು ಅನ್ನೋ ಸಲುವಾಗಿ ಅವನು ಕೊಟ್ಟಾನ. ದಾಸಿ ವರ್ಗ, ಮೃತ್ಯು ವರ್ಗ, ದಾಸಿ ಜನರು ನೋಡಿ, ಹಿಂಗೆ ಹಲವಾರು ವಾಹನ 8 ಐಶ್ವರ್ಯಗಳನ್ನು ಕೊಟ್ಟು ಬಿಟ್ಟಾನ ಪರಮಾತ್ಮ.
ನಮಗೆ ಸತಿ ಹಿಡ್ಕೊಂಡು, ಮಕ್ಕಳು ಹಿಡ್ಕೊಂಡು, ವಾಹನ ಹಿಡ್ಕೊಂಡು, ಐಶ್ವರ್ಯ ಹಿಡ್ಕೊಂಡು ಎಲ್ಲವನ್ನೂ ಕೊಟ್ಟಾನ. ಅವನು ಕೊಟ್ಟಾಗ ನಾವೇನು ಮಾಡಬೇಕು ಅಂದ್ರೆ ಆದಷ್ಟು ದಾನ ಮಾಡಕ್ಕೆ ಕಲಿಬೇಕು. ಇದಾಗ ಹೇಳಿದ್ರಲ್ಲ ನಮ್ಮ ಗುರುಗಳು. ಶರಣರ ಒಂದು ತತ್ವ ಏನದ ಅಂತ ಕೇಳಿದ್ರೆ, 1 ರೂಪಾಯಿ ನಾವು ಇವತ್ತು ದುಡ್ದೀವಿ ಅಂತಂದ್ರೆ ಅದು 4ನೇ ಪಾಲು ಯಾಕೊಲ್ತ ಹೊರಗೆ ದಾನಕ್ಕೆ ಹೋಗಬೇಕು. ಅದೇ ದಾನ ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ, ಸತ್ಪಾತ್ರದೊಳು ದಾನಂ. ನಾವು ಮಾಡತಕ್ಕಂಥ ದಾನ ಅದು ಸತ್ಪಾತ್ರಕ್ಕೆ ಸಲ್ಲಬೇಕೇ ಹೊರತಾಗಿ ಅಲ್ಲಿ ಇಲ್ಲಿ ಹೋಗಬಾರ್ದು. ಅದು ಸತ್ಪಾತ್ರಕ್ಕೆ ಸಲ್ಲಬೇಕಾದ್ರೆ ಎಲ್ಲೆಲ್ಲಿ ಕೊಡಬೇಕು ಅಂತ ಕೇಳಿದ್ರೆ ನಿಮ್ಗೆ ಹೇಳ್ತೀನಿ. ನಮ್ಮದು ಒಂದು ಸಣ್ಣ ಉದಾಹರಣೆ ತಗೊಳ್ಳೋ. ನಮ್ಮ ಮನೆ ಒಳಗೊಬ್ಬ ಹೆಣ್ಣು ಮಗಳದಾಳ ಅಂತ ತಿಳ್ಕೋರೀಗ. ಆ ಹೆಣ್ಣು ಮಗಳನ್ನು ಯಾರ ಭಾಳ ಕುಡಿದು ಹೋದ್ಯಾಡ್ಕೋತ ಬಂದ ಕನ್ಯಾ ನೋಡಕ್ಕೆ ಬಂದ್ರೆ ಹೆಣ್ಣು ಕೊಡ್ತೇವನ್ರಿ ನಾವು? ಕೊಡ್ತೇವೆ? ಕೊಟ್ಟಂಗೆ ಕಾಣ್ತೀರಿ ನೀವು? ಇಲ್ಲ, ಕೊಡಂಗಿಲ್ಲ, ಯಾರೂ ಕೊಡಂಗಿಲ್ಲ. ಮತ್ತು ಮನೆ ಮುಂದೆ ಬಾಗಲ್ದಾಗ ಬಂದು ಹಿಂಗೆ ಬಿಡಿ ಹಚ್ಕೊಂಡು ನಿಂತಂದ್ರೆ ಅವಂಗಾರ ಕೊಡಾಕತಿ. ದುಶ್ಚಟಗಳಿಗೆ ಮಾಡಿದಂಥವ್ರು ಯಾರಿಗೂ ಕೊಡಾಕಾಗಲ್ಲ. ಹೌದಿಲ್ಲ? ಯಾರಿಗೆ ಕೊಡ್ತೀವಿ? ಅವರ ರೀತಿ ನೀತಿ ಸಂಸ್ಕಾರಗಳನ್ನು ನೋಡಿ ನಾವು ಹೇಗೆ ನಮ್ಮ ಮಗಳನ್ನು ಅವ್ರಿಗೆ ಕೊಡ್ತೀವೋ ಹಂಗೆ ದಾನನೂ ಕೂಡ ನೋಡಿ ಕೊಡಪ್ಪ. ನೀ ಕೊಟ್ಟಂಥ ದಾನ ಅದು ಸತ್ಪಾತ್ರಕ್ಕನ ಹೋಗಬೇಕು ಹೊರತಾಗಿ ಮತ್ತೆ ಯಾವುದು ಕಡೆ ಹೋಗಬಾರ್ದಂತ. ನಾವು ಮತ್ತೆ ಎಲ್ಲೆಲ್ಲೋ ಕೊಡ್ತಿರ್ತೀವಿ. ಸುಡಗಾಡ್ದಾಗ ಇಬ್ಬರ ತಾಯಿ ಮಗಳಿದ್ರಂತ. ಬಹಳ ಅಪೂರ್ವವಾಗಿ ಸಾಕಿದ್ದಳು ತಾಯಿ ಮಗಳನ್ನು ಸಾಕಿದ್ದಳು. ಆ ಮಗಳ ಹೆಸರು ಸಿದ್ದವ್ವ ಅಂತಿತ್ತು. ಬಹಳ ಪ್ರೀತಿಯಿಂದ ಸಾಕಿದ್ದಳು. ಆ ಮಗಳ ಒಂದು ದಿವಸ ಇದ್ದಕ್ಕಿದ್ದಂಗೆ ತೀರಿ ಹೋಗ್ಬಿಟ್ರು. ಸಿದ್ದವ್ವ ಸಾತ. ಸಿದ್ದವ್ವನ ಎಲ್ಲಿ ಓದ ಧನ್ಯ ಮಾಡ್ರಿ ಅಂದ್ರೆ ಸುಡುಗಾಡ್ದಾಗಲ್ಲ, ಮತ್ತೆ ಇಲ್ಲಿ ಸುಡುಗಾಡ್ದಾಗ ಹೋಗಿ ಸಿದ್ದವ್ವನ ಧನ್ಯ ಮಾಡಿರು. ಅವಾಗ ಒಂದು 4-5 ದಿನ ಆಗಿತ್ತು. ಬಹಳ ಮಗಳ ಚಿಂತೆ ಒಳಗಿದ್ದಳು. ಆ ಕಡೆದ ಒಬ್ಬ ಸುಡುಗಾಡ ಸಿದ್ದಯ್ಯ ಬಂದ. ಸುಡುಗಾಡಾಗಿರ್ತಾನೆ ಸಿದ್ದಯ್ಯ ಅಂತೇಳಿ. ಅವನು ಸಿದ್ದಯ್ಯ ಬಂದ ಕೂಡಲೇ ಅವ ಮನೆ ಮುಂದೆ ನಿಂತು ಅದನ್ನು ಕೊಡು ಇದನ್ನು ಕೊಡು ಅನ್ನ ಕತ್ತಿ ಕೂಡಲೇ ಎಂದಳು, ಯಪ್ಪ ನೀ ಎಲ್ಲಿಂದ ಬಂದಿ ಅಂತ ಕೇಳಿ. ಅವಂದ, ಯವ್ವ ನಾ ಎಲ್ಲಿಂದ ಬರಲಿ, ಸುಡುಗಾಡದಿಂದ ಬನ್ನಿ ಅಂದ. ಸುಡುಗಾಡದಿಂದ ಬನ್ನಿ ಅಂದ ಕೂಡಲೇ ಎಂದಳು, ಯಪ್ಪ ಸುಡುಗಾಡ್ದಾಗ ನನ್ನ ಮಗಳು ಹೆಂಗದಾಳಪ್ಪ ಅಂತ ಕೇಳಿ. ಅವು ಯಾರಯ್ಯವ್ವ ಅಂದ. ಇಲ್ಲ, ನನ್ನ ಮಗಳು ಸಿದ್ದವ್ವ. ಮತ್ತು ಹೆಂಗದಾಳ ಮಾನ್ಯ ಬಿಟ್ಟು ಬಂದದು ಯಪ್ಪ. ಅವಾಗ ಒಂದು ಏನು ಮುದುಕಿ ತಲೆ ಕಟ್ಟಂಗೆ ಕಾಂತೈತಿ ಗಪ್ಪ ಅಂತ ಹೇಳಿ, ಇಲ್ಲವ್ವ ಏನು ಮಾಡೋದು ನಿಮ್ಮ ಸಿದ್ದವನ ಜನ್ಮ, ತಲೆಗೆ ಎಣ್ಣಿಲ್ಲ, ಹಿಕ್ಕೋಳ ಕಣಿಗಿಲ್ಲ, ಎಣ್ಣಿಲ್ಲ, ಉಪ್ಪಿಲ್ಲ, ಕಾರಿಲ್ಲ, ಕಿವ್ಯಾಗಿಲ್ಲ, ಕಾಲಾಗಿಲ್ಲ, ಹಿಂಗೆಲ್ಲ ಹೇಳಿದ. ಆಯಿ ಭಾಳ ಪ್ರೀತಿ ಇದ್ದಳು ಮಗಳ ಮ್ಯಾಗ. ಯಪ್ಪ ನನ್ನ ಮಗಳು ಹಂಗೆ ಇರಬಾರ್ದು, ನನ್ನ ಮಗಳು ಬಂಗಾರ ಹಾಕೋಬೇಕು, ಹಿಟ್ಟ ನುಚ್ಚ ಖಾರ ಏನೆಲ್ಲ ಕೊಡ್ತೀನಿ ತಮ್ಮ, ತಗೋ ಅಂತೇಳಿ ಒಳಗೆ ಹೋಗಿ ಒಂದಿಷ್ಟು ಗಂಟು ತಗೊಂಡು ಬಂದ ಕೊಟ್ಬಿಟ್ರು. ಯಾರಿಗೆ? ಸಿದ್ದಯ್ಯಗ. ಯಾರಿಗೆ ಕೊಡತ್ತ? ಸಿದ್ದವ್ವ ಮಗಳಿಗೆ. ಅವೇನು ಮಾಡಿದ, ಗಂಟು ತಗೊಂಡ ನಾ ಯಾಕಿನ ಚಂಚಕ ಓಡಾಡ್ಬೇಕಾಗಿತ್ತು ಯಪ್ಪ, ಒಂದು ತಿಂಗಳದೇನ ತಿನ್ನುವಟ್ಟು ಆಯಿನ ಕೊಟ್ಬಿಟ್ರು ಅಂದವನ ಹಿಂದೆ ಗಂಟು ದುಬ್ಬದಾಗ ಇಟ್ಕೊಂಡು ಓಡಾಕ್ ಚಲೋ ಮಾಡಿದ ಸಿದ್ದಯ್ಯ. ಯಾರ ಮನೆಗೆ ಹೋಗಲಿಲ್ಲ ಅವ, ಓಡಾಕ್ ಚಲೋ ಮಾಡಿದ. ಆ ಕಡೆಯಿಂದ ಇಲ್ಲಿ ಸಿದ್ದವ್ವನ ಅಪ್ಪ ಬಂದ. ಏನ್ರಿ ಲೌಟರ ಬರಬಾರ್ದು ಏನಂದಳು. ಯಾಕ ಏನಾಯ್ತು? ಏನಿಲ್ಲ, ಮತ್ತು ಸುಡುಗಾಡ್ದಾಗಿಂದ ಸಿದ್ದಯ್ಯ ಬಂದಿದ್ದ. ಮತ್ತು ನಮ್ಮ ಮಗಳ ಆರಾಮದಾಳತ್ತ, ಹುಚ್ಚಗೆ ಹೇಳತ್ತ. ಅದಕ್ಕೆ ನಾ ಕೊಬ್ಬರಿ ಎಣ್ಣೆ ಕೊಟ್ನಿ, ಮತ್ತು ಏನು ಆಕಿ ಉಡ್ತಿಳ ಅರಿವಿ ಕೊಟ್ನಿ,
ಆಮೇಲೆ ಕಾಲಾಗ ಕಿವ್ಯಾಗ ಏನು ಬಂಗಾರ ಇದ್ದು ಅವನ್ನೆಲ್ಲ ಬೆಳ್ಳಿ ಬಂಗಾರ ಎಲ್ಲ ಕೊಟ್ನಿ, ಓದು ಕೊಡೋದು ಕೊಟ್ಟನಿ ಅಂತ ಅಂದ ಕೂಡಲೇ ಅವಂದ ಏನು ಹುಚ್ಚದಿ ನೀನು, ಎಲ್ಲಿ ಹೋದವ ಯಾರ್ದಾನ ಅಂತೇಳಿ ಬೆನ್ನು ಹತ್ತಿದವ. ಯಾರು? ಸಿದ್ದವನ ಅಪ್ಪ. ಬೆನ್ನು ಹತ್ತಿದ ನಾನೇ ಅನ್ನೋದ್ರೊಳಗೆ ಇವ್ ಓಡಿ ಹೋಗಿದ್ದ. ಓಡಿ ಹೋದ, ಇವ್ ಕುದುರೆ ತಗೊಂಡ ಬೆನ್ನು ಹತ್ತಿದ ಅವ್ನು ಹಿಡಿಬೇಕಂತೇಳಿ ಒಂದು ದೊಡ್ಡ ಜೋಳದ ಹೊಲದಾಗ ಹೋಗಿ ಅವ ಜೋಳ ಕಾಯವ ಮ್ಯಾಲ ಹಾಹು ಅನ್ನಕತ್ತಿದ್ದ. ಇದನ್ನೆಲ್ಲ ನೋಡಿ ಒಂದು ಮತ್ತೆ ತೆಳಗಿಳಿದು ಅದಕ್ಕೂ ಹೋಗಿದ್ದ. ಅವನ ಅಂಗಿ ಹಾಕೊಂಡ ಅವನ ಜೋಳಿಗೆ ಅಲ್ಲೇ ಇಟ್ಟು ಇವ್ ಮ್ಯಾಲ ಹತ್ತಿ ನಿಂತ ಸಿದ್ದಯ್ಯ. ಈ ಸಿದ್ದವನ ಅಪ್ಪ ಬಂದು ಅವನ ಕೇಳಿದ, ಇಲ್ಲ ಯಾವ ಸುಡುಗಾಡು ಸಿದ್ದಯ್ಯ ಹೋದನಂತೇಳಿ. ಈ ಕಡೆ ಹೋದ ನೋಡ್ರಿ ಅಂತ ಹೇಳಿಬಿಟ್ಟ. ಸಿದ್ದವನ ಅಪ್ಪ, ಇನ್ನು ಜೋಳದಾಗ ಕುದುರೆ ತೊಗೊಂಡು ಹೋಗೋದ ಏನು ನಡೆಯಂಗಿಲ್ಲ, ಅದು ಜೋಳ ಎಲ್ಲ ಬೀಳ್ತು ಹೋಗ್ತೈತಿ, ಇಲ್ಲೇ ಅಂಟದ ಕಾಲಿಗೆ ಕಟ್ಟುನು ಹುಡುಕ್ಯಾಡಕ್ಕೆ ಹೋಗೋಣಂತ ಇಲ್ಲೇ ಕಟ್ಟಿದ ಕುದುರೆ ಆ ಕಡೆ ಹೋಗಿಬಿಟ್ಟ. ಸಿದ್ಧ ಏನು ಮಾಡಿ ಗೊತ್ತೈತೆ ಅಂದ, ಮ್ಯಾಗಿಂದ ತೆಳಗಿಳ್ದ, ಇಳಿದು ತನ್ನ ಜೋಳಿಗೆನೂ ತಗೊಂಡ, ಆ ಕುದುರೆನೂ ತಗೊಂಡ, ಕುದುರೆ ಮ್ಯಾಗ ಹತ್ಕೊಂಡು ಹೋಗಿಬಿಟ್ಟ. ಬಗೆ ಸಿದ್ದವನ ಅಪ್ಪ ಹುಡುಕ್ಯಾಡಿ ಬಂದ ಮನೆಗೆ ಬಂದ. ಸಿದ್ದಯ್ಯ ಸಿಕ್ಕನು ಅಂತ ಅವನು ಹೇಂತ ಅಂದು ಸಿದ್ದವನವ್ವ ಇಂಥ ಎಲ್ಲಿ ಸಿಗ್ತಾನೋ ಸಿಗಲಿಲ್ಲ. ಮತ್ತು ಎಲ್ಲಿ ಹೋದ ನೋಡು, ಅವ ಬೆಳ್ಳಿ ಬಂಗಾರ ಅಟ್ಟ ಒಯ್ಲಿಲ್ಲ, ಮತ್ತು ನಾನು ಕುದುರೆನೂ ತಗೊಂಡು ಹೋಗ್ಯಾನೋ ಅಂತಂದ. ಅಂದ್ರೆ ನಾವು ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅನ್ನುವಂಥದ್ದು ಅರು ನಮಗೆ ಇರಂಗಿಲ್ಲಲ್ಲ. ಅದು ಕೊಟ್ಟಿದ್ದು ಎಲ್ಲಿ ಸಲ್ಲಬೇಕು ಅಂತಂದ್ರೆ ಇವತ್ತು ದಾಸೋಹ ಮಾಡ್ಯಾರ ನೋಡಿ ಇಂತ ಸತ್ಪಾತ್ರಕ್ಕೆ ಸಲ್ಲಬೇಕಾದ. ಸತ್ಪಾತ್ರಕ್ಕಂದ್ರೆ ಸತ್ಯ ಕಾರ್ಯಕ್ಕೆ, ಧರ್ಮ ಕಾರ್ಯಕ್ಕೆ ನಾವು ಮಾಡಿರ್ತಕ್ಕಂಥದ್ದು ಇಲ್ಲಿ ಸಲ್ಲಬೇಕಾಗ್ತದೆ ಪುಣ್ಯಾತ್ಮರೇ. ಅದಕ್ಕೆ ನಾವೇನು ಮಾಡೋದು ಅಂದರೆ ಹರಕೊಟ್ಟ ಕಾಲಕ್ಕೆ ಹರನ ರೂಪಿಗೆ ನೀಡು, ಪರಮಾನು ವಕ್ಕು ಪದವಕ್ಕು ಕೈಲಾಸ ನೆರಮನೆಯ ಅಕ್ಕು ಸರ್ವಜ್ಞ. ಪರಮಾತ್ಮನೇ ಕೊಟ್ಟಿರ್ತಾನಂದಾಗ ಅದನ್ನು ಕೊಡಾಕ ನಾವೇನದ್ರಿ ಭಗವಂತ ನೋಡ್ರಿ, ಒಂದು ಕೈಲೆ ಕೊಟ್ಟ ಭಗವಂತ 10 ಕೈಲೆ ಕೊಟ್ಟ ಕಾಪಾಡ್ತಿರ್ತಾನೆ. 10 ಕೈಲೆ ಕೊಟ್ಟ ಧರ್ಮ ಗಳಿಸ್ಬೇಕಲ್ಲ. ನಾವು ನೀಡ್ತೀವಿ ಕೊಡ್ತೀವಿ, ಆದ್ರೆ ಅದು ಎಲ್ಲಿ ಹೋಗ್ತದ ಏನನ್ನೋದು ಅರು ನಮಗಿರೋದಿಲ್ಲ. ಮನುಷ್ಯ ಬಹಳ ಹಣ ಬಂತು ಅಂತಂದ್ರೆ ಏನು ಮಾಡ್ತಾನಂದ್ರೆ ಲೋಭತನ ಬಂದು ಬಿಡ್ತದ. ಅತಿ ಲೋಭಿ ಆಗ್ತಾನೆ, ಕಡು ಲೋಭಿ ಆಗ್ತಾನೆ. ನಿಮ್ಗೆ ಹೇಳ್ತೀನಿ ಹೇಗಿರಬೇಕು ನಾವು ಮಾಡುವಂಥ ದಾನ, ನಮ್ಮ ಪುಣ್ಯ ಹೆಂಗಿರಬೇಕು ಹೇಳ್ತೀನಿ ನಿಮಗೆ. ಇಬ್ಬರು ತಾಯಿ ಮಗ ಇದ್ರ ಹೇಗೆ ಸಲ್ಲಬೇಕು ಹೇಳ್ತೀನಿ. ಇಬ್ಬರು ತಾಯಿ ಮಗ ಇದ್ರು, ಅವ್ರ ಮನೆಗೆ ಯಾರೋ ಒಬ್ಬ ಪಾಪ ಬ್ರಾಹ್ಮಣ ಏನೋ ಸ್ವಲ್ಪ ಅಡಚಣೆಗಾಗಿ ಕಳ್ಳತನ ಮಾಡಬೇಕಂತ ಆ ಕಾಯಕದೊಳಗೆ ಹೋಗ್ಬಿಟ್ಟಿದ್ದ. ಕಳ್ಳತನ ಮಾಡ್ಬೇಕಂತ ಆ ಕಾಯಕದೊಳಗೆ ಹೋದ ಕೂಡಲೇ ಅದೇ ದಿನ ಅವ್ರ ಮನೆಗೆ ಹೋದ. ದವಣೆ ಹಂತಕ್ಕೆ ನಿಂತಿದ್ದ. ಆ ತಾಯಿ ಕೂಡ ಮಗ ಮಾತಾಡ್ತಿದ್ದ. ಏನಂತಿದ್ದ, ಯವ್ವ ನಾಳೆ ನಾ ಊರಿಗೆ ಹೋಗಾವದೀನಿ, ನೀನು ಏನು ಮಾಡು ಅಂತಂದ್ರೆ ನಾಳೆ 2 ಬುತ್ತಿ ಕಟ್ಟು ಅಂದ. ನನಗೆ 2 ಬುತ್ತಿ ಕಟ್ಟು ಅಂದ ಕೂಡಲೇ ಅವ್ವ ಅಂದಳು, ಯಪ್ಪ ನೀ ಒಬ್ಬ ಹೋಗವ ಮತ್ತು 2 ಬುತ್ತಿ ಹಾಕವ, 2 ಬುತ್ತಿ ಹಾಕ, ಅದನ್ನೇನು ಮಾಡ್ತೇಳವ ನೀ ಕಟ್ಟು 2 ಬುತ್ತಿ ಅಂದ. ಇಲ್ಲೇನು ನಿಂತಿದ್ದಲ್ಲ ಮಹಾನುಭಾವ, ಯಾರು ಕಳ್ತನ ಮಾಡಕ್ಕೆ ಬಂದಿದ್ದಿಲ್ಲ ಬ್ರಾಹ್ಮಣ, ಅವ ಅಂದ 2 ಬುತ್ತಿ ಅತಾನ, ಅವು ಬ್ಯಾಡಂದ್ರೆ ಮತ್ತೆ 2 ಬುತ್ತಿ ಕಟ್ಟತಾನ, ಏನಿರ್ಬೇಕಿದ್ರೊಳಗೆ ನೋಡು ಆ ಬುತ್ತಿ ಮಹಿಮಾ ಅಂಥೇಳಿ. ಅವಾಗ ಮುಂಜಾನೆ ನಸುಕಿನೊಳಗೆ ತಾಯಿ ಬಿಡ್ಲಿಲ್ಲ. ಯಪ್ಪ ಇಂದೇನು ತಿಳಿವಲ್ತಲೋ, 2 ಬುತ್ತಿ ತಗೊಂಡು ಹೋಗಿ ಏನು ಮಾಡವ ಅಂದ ಕೂಡಲೇ ಅವು ಅಂದಳು. ಅವನ ಮಗ ಅಂದ, ಯವ್ವ ನನಗೊಂದ ಇನ್ನೊಂದು ಮಣ್ಣಿಗೆ ಅಂತಂದ. ಏನಂದ? ನನಗೊಂದ ಇನ್ನೊಂದು ಮಣ್ಣಿಗೆ ಒಂದ. ಇವು ಕಳ್ತನ ಮಾಡಕ್ಕೆ ಬಂದಿದ್ದಿಲ್ಲ. ಇವ ಅಂದ, ಏನು ವಿಚಿತ್ರ ಇದೆ, ಒಂದು ಮಣ್ಣಿಗಂತಾನ ಒಂದು ನನಗಂತಾನ, ಇದು ಬುತ್ತಿ ಮಹಿಮಾ ನೋಡೇ ಬಿಡುನು ಅಂತಂದ. ನೋಡೇ ಬಿಡುನು ಅಂತೇಳಿ ಏನು ಕಳ್ತನ ಮಾಡಲಿಲ್ಲ. ಇವು ದನಗಳ ಕಾಲಾಗ ಅಲ್ಲೇ ಮಕ್ಕೊಂಡ.
ದನಗಳ ಕಾಲ ಮಕ್ಕೊಂಡ ನಸಿಕಿನಾಗ ಎದ್ದ ದಾರಿ ಹಿಡ್ದ ಅವ ಮಗ. ಅವನ ಹಿಂದಿಂದ ಇವ್ ಕಳ್ತನ ಮಾಡವ, ಇವನು ದಾರಿ ಹಿಡ್ದ ಅವನ ಜೊತೆನೆ ನೋಡ್ಬೇಕಾ ಬುತ್ತಿ ಮಹಿಮಾ ಏನೈತೆ ಅಂತೇಳಿ. ಹೋದ್ರು 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 ಮಧ್ಯಾಹ್ನ 2 ಗಂಟೆ ಆಯ್ತು. ಹಿಂಬಾಲ ಬೆನ್ನು ಹತ್ತಿದ್ದೀವಿ. ಬೆನ್ನು ಹತ್ತಿದ್ದ. ನಿಮ್ಗೆ ಹೇಳ್ತೀನಿ, ಒಂದು ಗಿಡದ ನ್ಯಾಳಿಗೆ ಕುಂತರು. ಅವ ಕುಂತು ಕೂಡಲೇ ಇವ್ ಕಳ್ತನ ಮಾಡೋ ದೂರ ನಿಂತು ಬಿಟ್ಟಿದ್ದ. ನೋಡಾಕ ಬೆನ್ನು ಹತ್ತಿದ್ಲ. ಬುತ್ತಿ ಮಹಿಮಾ, ಬುತ್ತಿ 2 ತಂದಾನ, ನನಗೊಂದಂತಾನ, ಒಂದು ಮಣ್ಣಿಗಂತಾನ, ಏನೈತದ ನೋಡೋಣ. ಅವಾಗ ಆ ದೂರ ಕುಂತವನ ಆ ಊಟ ಮಾಡವ ಕರೆದ. ಇವನ ಬುತ್ತಿ ಕಟ್ಟುವ ಮಂದಿದ್ಲ ಆಯಿ ಮಗ ಕರೆದ. ಯಪ್ಪ ಬಾರೋ ಅಲ್ಯಾಕ ಕುಂತಿ ಊಟ ಮಾಡಕ್ಕೆ ಬಾ ಅಂದ ಕೂಡ್ಲೆ ಅವಂದ, ಇಲ್ಲಪ್ಪ ಮತ್ತು ನಾನು ನಿನ್ನೆ ನಿಮ್ಮ ಮನೆಗೆ ಕಳ್ತನ ಮಾಡಕ್ಕೆ ಬಂದೀನಿ. ಅಲ್ಲಿ ಕರೆ ಹೇಳಕತ್ತೆ, ನಾವು ಕಳ್ತನ ಮಾಡೋ ಮನುಷ್ಯ. ನಿನ್ನೆ ಕಳ್ತನ ಮಾಡಕ್ಕೆ ಬಂದೀನಿ ನಾನು. ಆದ್ರೆ ನಿಮ್ಮ ತಾಯಿಗೆ ಹೇಳಿದೆಲ್ಲ, 2 ಬುತ್ತಿ ಕಟ್ಟಂದು, ಒಂದು ನನಗೆ ಇನ್ನೊಂದು ಮಣ್ಣಿಗೆ ಅಂತಂದಿಲ್ಲಪ್ಪ. ಮತ್ತು ಇದೇನು ಗೊತ್ತಾಗವಲ್ತು, ಮೊದಲು ನನಗೆ ಹೇಳು, ಆಮೇಲೆ ನಿನ್ನ ಕೂಡ ಊಟ ಮಾಡ್ತೀನಿ ಅಂತಂದವ. ಅವಂದ, ಏನು ಅದೇನು ದೊಡ್ಡದಾಗದು ಬರ್ರಿ, ಹಿಂದ್ಗಡೆ ಹೇಳ್ತೀನಿ ಬರ್ರಿ, ಮೊದಲು ಊಟ ಮಾಡೋನು ಆಮೇಲೆ ನೋಡೋನು ಬರ್ರಿ ಅಂತ ಹೇಳಿ ಅವನು ಕರೆದ ಊಟ ಮಾಡಿಸಿದ. ಆನಂದ ಆಯಿತು. ಅವಾಗ ಒಂದು ಮಾತು ಹೇಳಿದವ. ಏನು ಹೇಳಿದ ಗೊತ್ತೈತೆ ಅಂದರೆ, ನೋಡಪ್ಪ ಆ ಬುತ್ತಿ ಮಹಿಮಾ ತಿಳಿಬೇಕಂತ ಅಲ್ಲಿಂದ ಇಲ್ಲಿ ಮಟ್ಟ ಬಂದಿಲ್ಲೋ ನೀನು. ಈಗ ನೋಡು, ನಾ ಏನು ತಿನ್ನಿಲ್ಲ ಬುತ್ತಿ, ನಮ್ಮ ಮನೆಯಿಂದ 2 ಬುತ್ತಿ ತಗೊಂಡು ಬಂದಿನ. ಆ ನಾ ಏನು 2 ಬುತ್ತಿ ತಂದಿನಿಲ್ಲ, ಒಂದು ನಾ ತಿನ್ನಲ್ಲ, ಅದು ಮಣ್ಣಿಗೆ. ನನ್ನ ಕೈಯಾರಿನ ನಾಯಿ ನಿನಗೆ ಕೊಟ್ಟನೆಲ್ಲ, ಅದು ಮಾತ್ರ ನಂದಪ್ಪ, ಇದು ಯಾವುದು ನಂದಲ್ಲ ಅಂತ ಹೇಳಿದೆ. ಅಂದ್ರೆ ಗೊತ್ತಾಯ್ತಿಲ್ಲ ನಿಮ್ಗೆ ಹೇಳುದ, ನಾ ಏನು ತಿನ್ನಿಲ್ಲ, ಅದು ಮಣ್ಣಿಗೆ. ನನ್ನ ಕೈಲಿಂದ ಏನು ನಾ ಕೊಡ್ತೇನಲ್ಲ, ಅದು ಮಾತ್ರ ನಂದ. ನಮ್ಮ ಕೈಲಿಂದ ನಾವು ಯಾವಾಗ ಎತ್ತು ಕೊಡ್ತೀವೋ, ಪರಮಾತ್ಮ ಕೊಟ್ಟಿದ್ದನ್ನು ಕೊಡ್ತೀವೋ, ಆವಾಗ ಮಾತ್ರ ನಮ್ಮದಾಗ್ತೈತಿ. ಭಗವಂತ ನಮಗೆ ಕೊಟ್ಟಾನಂತ ಹೇಳಿ ನಾವ ತಿನ್ನುದ ಮಾಡಿದೀವಿ ಅಂದ್ರೆ ಅದಕ್ಕೆ ಪುಣ್ಯ ಬರೋದಿಲ್ಲ. ಇದನ್ನು ಗಟ್ಟಿಯಂಗೆ ತಲೆಗಟ್ಕೋಬೇಕು ನೀವು. ನಿಮಗೆ ಮನ್ಯಾಗ 5 ರೊಟ್ಟಿ ಇದಾವಂದ್ರೆ ಒಂದು ತುಣುಕರೆ ಯಾಕೋಲ್ತ ಇನ್ನೊಬ್ಬರಿಗೆ ನೀಡಿ ತಿನ್ನುವಂಥ ಭಾಗ್ಯವಂತರಾಗ್ರಿ. ಅದಕ್ಕೆ ಪರಮಾತ್ಮ ಎಲ್ಲ ಕೊಟ್ಟಾನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ.
ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲವೂ ನಿಮ್ಮ ದಾನ. ನಿಮ್ಮ ದಾನವನುಂಡು ಅಣ್ಯರ ಹೊಗಳುವ ಕುಣ್ಣಿಗಳ ರೆಂಬೆ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಎಷ್ಟು ಸುಂದರವಾಗಿ ಬರ್ತಾರೆ. ಇದನ್ನೆಲ್ಲ ಅರಿವಿನೊಳಗೆ ಇಟ್ಟುಕೊಂಡು ಅರಿತುಕೊಂಡು ಒಬ್ಬ ಮಹಾನು ರಾಜ್ಯ ಆಗಿ ಹೋಗ್ತಾನೆ. ರಾಜರಂತಿದೇವ ಅಂತ ಬಹಳ ದಿವಸಗಳ ಹಿಂದ್ಗಡೆ ಎಂಥ ಮಹಾನುಭಾವ ಇದ್ದಂತ ಕೇಳಿದರೆ, ಪರಮಾತ್ಮ ನೀ ಕೊಟ್ಟಿ ಅಂದಾಗ ಇನ್ನೊಬ್ಬರ ರೂಪದೊಳಗೆ, ಯಾರ ರೂಪದೊಳಗೆ ನೀ ಬರ್ತಿ ಅನ್ನೋದು ಗೊತ್ತಿಲ್ಲ ಭಗವಂತ, ಅದನ್ನು ಇನ್ನೊಬ್ಬರಿಗೆ ನೀಡಿ ತಿನ್ನುವಂಥ ಮನಸ್ಸು ನನಗೆ ಕೊಡುವಂಥ ಒಬ್ಬ ಮಹಾತ್ಮ, ಒಬ್ಬ ರಾಜ್ಯ ಇಷ್ಟೊಂದು ಅಪರೂಪದ ರಾಜ್ಯ ಆಗಿ ಹೋದಲ್ಲ, ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಿದ್ದ. ಎಂಥ ರಾಜ್ಯ ಅಂತಂದ್ರೆ ನಮ್ಮ ಅರಮನೆ ಒಳಗ, ನಮ್ಮ ನಾಡಿನೊಳಗೆ ಯಾರೂ ಕೂಡ ಬಡವರಾಗಿರಬಾರದು, ಯಾರೂ ಉಪವಾಸ ಇರಬಾರದು. ನಾ ಏನು ಉಣ್ತನಲ್ಲ ಅದನ್ನೇ ಅವರೂ ಕೂಡ ಅದೇ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ನಾ ಏನು ಉಡ್ತನಲ್ಲ ಅವರೂ ಕೂಡ ಹಾಗೆ ಅಷ್ಟು ಕಿಮ್ಮತ್ತಿನ ಅರಿವೆಗಳನ್ನು ತೊಡಬೇಕು. ಯಾರ ಮನೆ ಒಳಗೂ ಇವತ್ತು ಅಣ್ಣ ಇಲ್ಲನ್ನುವಂಥ ಶಬ್ದನೇ ಬರಬಾರದು ಅಂಥೇಳಿ ಅಷ್ಟೊಂದು ಕಠೋರವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಂಡು ಆ ವ್ರತವನ್ನು ಪಾಲನೆ ಮಾಡುತ್ತಾ ಇದ್ದ ರಾಜರಂತಿದೇವ. ನಿಮಗೆ ಹೇಳ್ತೀನಿ, ಯಾರು ಹೆಚ್ಚು ಆ ಭಗವಂತನನ್ನು ದಾನ ಧರ್ಮ ಮಾಡೋರಿಗೆ, ಪುಣ್ಯ ಪರೋಪಕಾರಗಳನ್ನು ಮಾಡೋರಿಗೆ, ಆಮೇಲೆ ಭಗವಂತಗೆ ಯಾರು ನಡ್ಕೊಳ್ತಾರೋ ಅವರಿಗೇನೆ ಹೆಚ್ಚು ಕಾಡಕ್ಕೆ ಹತ್ತಿ ಬಿಡ್ತದೆ. ಯಾಕಂತ ಕೇಳಿದ್ರೆ ಇವ ಗಟ್ಟಿ ಅದಾನ ಇಲ್ಲೋ ನೋಡ್ಬೇಕಂತ. ಹೇಗಿರೋ ಕಾಲಕ್ಕೆ ಒಂದು ದಿನ ಏನಾಗ್ತದೆ ಅಂದ್ರೆ, ಒಂದು ಸಲ 12 ವರ್ಷಗಳ ಕಾಲ ಮಳಿನ ಬರಲಿಲ್ಲ, ಬರಗಾಲ ಬಿತ್ತು ಹೋಯ್ತು. ಬರಗಾಲ ಬಿತ್ತು 12 ವರ್ಷ, ಎಲ್ಲಿ ನೋಡಿದರೂ ಕೂಡ ಒಂದು ಹಸಿರು ತಪ್ಪಲು ಸಹಿತ ಕಾಣ್ತಿರ್ಕಿಲ್ಲಂತ. ಹಂಗಿರುವಾಗ ನಿಮಗೆ ಹೇಳ್ತೀನಿ, ತನ್ನ ಅರಮನೆ ಒಳಗೆ ಏನು ಆ ಬೊಕ್ಕಸದೊಳಗೆ ಕಾಳ ಕಡಿ ಏನಿತ್ತಲ್ಲ ಎಲ್ಲರಿಗೂ ಏನು ಮಾಡ್ತಿದ್ದ ಅಂದರೆ, ಒಬ್ಬರಿಗೆ 2 ಸೇರು 4 ಸೇರು ಇದ್ದಂಗೆ ಕೊಡ್ತಿದ್ದ. 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು. ಅರಮನೆ ಒಳಗೆ ಇರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳಾಯಿತು, ಬೆಳ್ಳಿ ಬಂಗಾರ ಅಂತೂ ತಗೊಳ್ಳೋರೇ ಯಾರಿಲ್ಲ, ತಗೊಂಡು ಏನು ಕೊಡೋರದಾರು. ಹೀಗಿರಾಗ ಅನ್ನ ನೀರ ಇರ್ಲಾರ್ದ ಪ್ರಜೆಗಳು ಏನು ಮಾಡಾಕತ್ತಿದ್ರು ಅಂತಂದ್ರೆ, ರಾಜ ನಮ್ಮನ್ನು ಬದುಕಿಸು ಪರಮಾತ್ಮ, ನೀನು ನನ್ನ ಪಾಲಿಗೆ ದೇವರಪ್ಪ, ನಮ್ಮನ್ನು ಬದುಕಿಸು ಅಂಥೇಳಿ ರಾಜನ ಅಂಗಳದಾಗ ಬಂದು ಉಳ್ಳಾಡಿ ಎಷ್ಟೋ ಮಂದಿ ಪ್ರಾಣ ಬಿಡಾಕತ್ತಿದ್ರು. ಅನ್ನ ಇರ್ಲಾರಕ್ಕಾಗಿ ಪ್ರಾಣ ಬಿಡಾಕತ್ತಿದ್ರು. ಅದನ್ನೆಲ್ಲ ಕಣ್ಣಾರೆ ನೋಡಿದ ರಾಜ ಎಂಥ ಇತ್ತಂದ್ರೆ ಹೇಳ್ತೀನಿ ನಿಮಗೆ, ತನಗಾಗಿ ಒಂದು ಕಾಳು ಸಹಿತ ಇಟ್ಟುಕೊಂಡಿರಕ್ಕಿಲ್ಲಂತ ಅಷ್ಟ ದಾನದ ಮನುಷ್ಯ ಅವನು. ತನಗಾಗಿ ಒಂದು ಕಡಿ ಕಾಳು ಸಹಿತ ಇಟ್ಟುಕೊಂಡಿರಕ್ಕಿಲ್ಲ. ಇಂಥ ಮಹಾನುಭಾವ ಒಂದು ಸಲ ಏನು ಅವನಿಗೆ ಮನಸ್ಸಿಗೆ ಬರ್ತದ ಅಂತಂದ್ರೆ, ನನ್ನ ಕಣ್ಣು ಮುಂದೆ ಬೆಳೆದವರು ಇವರೆಲ್ಲ ಇಲ್ಲೇ ಸಾಯಕತ್ಯಾರ ಅಂತಂದ್ರೆ, ನಾನು ಇಲ್ಲಿರೋದು ಬೇಡ, ಎಲ್ಲರ ಅಡವಿಯಾಗ ಹೋಗಿ ನಾವು ಪ್ರಾಣ ಬಿಡೋಣ ಅಂಥೇಳಿ ರಾಜ ತೀರ್ಮಾನ ಮಾಡಿದ. ಯಾಕಂದ್ರೆ ಬಂದಾರಂದ್ರೆ ಅವ್ರು ನೀಡಾಕ ಒಂದು ಸ್ವಲ್ಪನೂ ನಮ್ಮ ಕಡೆ ಏನೂ ಇಲ್ಲಲ್ಲ, ಏನಾರ ಇದ್ರೆ ಕೊಡಬಹುದು, ಏನೂ ಇಲ್ಲ, ಹೆಂಗೆ ಕೊಡೋದು ಭಗವಂತ? ಅವ್ರ ಮರಮರಿಕೆ ನಮಗೆ ನೋಡೋಕ್ಕಾಗೋದಿಲ್ಲ, ನಾನು ಹೋಗ್ತೇನಂತೇಳಿ ಒಂದು 2 ವರ್ಷದ ಮಗ ಇತ್ತು, ಮಗನ ಕರ್ಕೊಂಡ, ಹೆಂಡತಿನ ಕರ್ಕೊಂಡ ರಾಜ ಅಡವಿ ಹಿಡ್ಕೊಂಡ ಹೊಂಟ. ಮುಂದೆ ಹೋದ ಹೇಳಲಿಲ್ಲ, ಇದೀಗ ಒಂದು ತಪ್ಪಲಾರ ತಿಂದು ಬದುಕಬೇಕಂದ್ರೆ ಅಷ್ಟು ಹಸಿರಿರಕ್ಕಿಲ್ಲಂತ, ಹಂಗಂತ ಬರಗಾಲ ಬಂದು ಬಿಟ್ಟಿತ್ತು. ಮುಂದೆ ನಿಮಗೆ ಹೇಳ್ತೀನಿ, ಯಾರೋ ಒಬ್ಬರು ಮಹಾನುಭಾವರು ಕರೆದು ರಾಜಾಗ ಒಂದು ರೊಟ್ಟಿ ಕೊಟ್ರಂತ. ಅಡವಿ ಒಳಗೆ ಹೋಗಾಗ ಕರೆದು ಒಂದು ರೊಟ್ಟಿ ಕೊಟ್ಟರು. ಆ ರೊಟ್ಟಿ ತಗೊಂಡ ಮಗನ ಸತಿನ ಕರ್ಕೊಂಡು ಒಂದು ದೊಡ್ಡ ಗಿಡ, ಆ ಗಿಡದ ಬಡ್ಡಿಗೆ ಹೋಗಿ ಕುಂತು ಬಿಟ್ಟ. ಅಲ್ಲಿ ಕುಂತ ಆ ರೊಟ್ಟಿ ನೋಡ್ಕೋಂತ ಅಳಾಕ್ ಚಾಲೋ ಮಾಡಿದಂತ ರಾಜ. ಕಣ್ಣಾಗ ನೀರು ಬರಾಕ್ ಚಾಲೋ ಮಾಡಿದ್ದು. ರಾಜ ಅಳಾಕತ್ತ, ಅಂತ ಅಂದ್ರಿ, ಏನ್ರಿ ನೀವು ಯಾಕೆ ಕಳ್ತೀರಿ, ನನಗೆ ಗೊತ್ತಾಗೈತಿ, ಏನು ಮಾಡ್ತೀರಿ, ಸುಮ್ಮ ಊಟ ಮಾಡ್ರಿ, ಇದ್ದದ ರೊಟ್ಟಿ ತಿನ್ರಿ ಅಂತ ಅಂದಳು.
ಅವಾಗ ಯಾಕೆ ಕಳ್ತಾನ ಗೊತ್ತೈತೆ ನಿನಗೆ ಅಂತಂದು. ಅವಾಗ ಏನಂತ ಅಂದ್ರೆ, ನೀವು ಅಳೋದು ನಮ್ಗೆ ಗೊತ್ತಾಗೈತೆ ಹೇಳ್ರಿ. ಏನು ಗೊತ್ತಾಗೈತಿ? ನಾವು ಅಂಥ ಮಹಾನ್ ದೊಡ್ಡ ರಾಜರು, ಅಷ್ಟೆಲ್ಲ ಪಂಚಾಮೃತ ಭೋಜನವನ್ನು ಮಾಡುವಂಥವ್ರು, ಆದ್ರೆ ಇವತ್ತು ಒಂದು ಕಟಕ ರೊಟ್ಟಿ ತಿನ್ನುವಂಥ ಭಾಗ್ಯ ನಮಗೆ ಬಂದೈತಲ್ಲ ಅಂತೇಳಿ ಕಣ್ಣಾಗ ನೀರು ಬಂದಾವಲ್ರಿ ನಿಮಗಂತಂತ ಏಂತಿ. ಅವಾಗ ಅವಂದಂತ ಹುಚ್ಚೇ ಅಂದಂತ ನೋಡು, ರಾಜನ ಮನಸ್ಸು ನೋಡ್ರಿ. ನೋಡು ಯಾಕೆ ನೀರು ಬರತ್ತ ಗೊತ್ತೈತೇನ್? ಭಗವಂತ ಪರಮಾತ್ಮ ಇವತ್ತು ನನಗೊಂದು ರೊಟ್ಟಿ ಕೊಟ್ಟಾನ. ಅವ ಒಂದು ರೊಟ್ಟಿ ಕೊಟ್ಟಾನ. ಇವತ್ತು ನನ್ನ ರಾಜ್ಯದೊಳಗೆ ಎಷ್ಟೋ ಮಂದಿ ಪ್ರಾಣ ತ್ಯಾಗ ಮಾಡಕತ್ಯಾರ. ಇವತ್ತು ನನಗೆ ಒಂದು ರೊಟ್ಟಿ ನೀಡ್ಯಾನ. ಇದ್ರ ಒಳಗಿಂದ ಒಂದು ಅರ್ಧಾರ ನೀಡಿ ತಿನ್ಬೇಕಂದ್ರೆ ಒಬ್ಬರೂ ಇಲ್ಲಾಗ್ಯಾರು. ಅದಕ್ಕೆ ಕಣ್ಣಾಗ ನೀರು ಬಂದಾವು ಅಂದಂತ ನೋಡೋ ರಾಜ್ಯ. ಅದಕ್ಕೆ ಹೇಳ್ತಾರು, ನೀಡಿ ನಿನ್ನಂತೆ ಆಗು. ಮನೆಗೆ ಬಂದವ ಪರಮಾತ್ಮ ಅಂತಿರ್ತಾನಂತ. ನೀಡಿ ನಿನ್ನಂತೆ ಆಗು, ನನ್ನಂತೆ ಆಗಬೇಡ. ನೋಡ್ರಿ, ನಾವು ತಿಳ್ಕೊಳ್ಳೋದು ಇಷ್ಟ ಐತಿ. ಮನೆಗೆ ಬಂದವನು ಬಡವನೆಂದು ತಿಳಿಯಬೇಡ. ಎಷ್ಟು ಚಂದ ಹೇಳ್ತಾರೆ ನೋಡು. ಯಾರು ಬೇಕಾದವರು ಬಲ್ರಿ. ಮನೆಗೆ ಬಂದವನು ಬಡವನೆಂದು ತಿಳಿಯಬೇಡ, ಭಿಕ್ಷುಕನೆಂದು ತಿಳಿಯಬೇಡ. ಮನೆಗೆ ಬಂದವನು ಸಾಕ್ಷಾತ್ ಭಗವಂತನೆಂದು ತಿಳಿದು ದಾನ ಮಾಡು ಅಂತ ಹೇಳಿ. ಮನೆಗೆ ಬಂದವ ಪರಮಾತ್ಮನ ಅದಾನಂತ ತಿಳಿ. ಮನೆಗೆ ಬಂದವ ಅಂತಿರ್ತಾನಂತ. ಭಿಕ್ಷಾ ಬೇಡಕ್ಕೆ ಬಂದ ಒಬ್ಬ ಮಹಾತ್ಮ, ಒಬ್ಬ ಸಾಧು, ಒಬ್ಬ ಜಂಗಮ ಅಂತಾನಂತ. ಯವ್ವ ನೀಡಿ ನಿನ್ನಂಗ ಆಗಿರ್ನಿ, ನೀಡಿ ನಿನ್ನಂಗ ಆಗಿರ, ನೀಡ್ಲಾರ್ದ ನನ್ನಂಗ ಆಗಬೇಡ, ನನ್ನಂಗ ಆಗಬೇಡ. ಗೊತ್ತಾಯ್ತೇ? ನೀಡಿದಿ ಅಂದ್ರ ನೀ ಹೆಂಗದಿಲ್ಲ ಯವ್ವ, ಹೆಂಗದಿಲ್ಲ ಯಪ್ಪ, ನೀ ಹಂಗ ಇರ್ತಿ. ನಿನ್ನ ಮನೆ 100 ಕಾಲ ಹಿಂಗ ಇರ್ತೈತಿ. ನೀಡ್ಲಿಲ್ಲ ಅಂದ್ರ ನನ್ನಂಗ ಅಕ್ಕಿಯಪ್ಪ ಅಂದ್ರೆ ನನಗತೆ ಭಿಕ್ಷಾ ಬೇಡ್ಕೊತ ಹೋಗ್ತಿ ಅಂತಾನಂತ ಪರಮಾತ್ಮ. ಅದಕ್ಕೆ ಇವತ್ತಿನ ವಿಷಯ, ನೀಡಿ ನಿನ್ನಂತೆ ಆಗು. ಮತ್ತಾರ್ಗತೆ ಬೇಡ, ನೀ ಹೆಂಗದೆ ಹಂಗ ಇರಿ. ದೇವ್ರು ನಿಮ್ನ ಹಂಗ 100 ಕಾಲ ಚಂದಂಗೆ ಇಟ್ಟಿರಲಿ ಅಂತೇಳಿ ಇವತ್ತಿನ ಆಶೀರ್ವಾದ. ಪುಣ್ಯಾತ್ಮರೇ, ನಿಮಗೆ ಹೇಳ್ತೀನಿ, ರಾಜ ಕಣ್ಣಾಗ ನೀರು ಗಳ ಗಳ ಹೋಗ್ತಿದ್ದು. ಹೇಂತ ಹೇಳ್ತಿದ್ದಳು, ಹುಚ್ಚೇ ಅಂದ. ನೋಡು, ಒಬ್ಬರೂ ಇಲ್ಲಾಗ್ಯಾರ, ಕೊಟ್ಟು ತಿನ್ಬೇಕಂದ್ರೆ ಯಾರು ಇಲ್ಲಾಗ್ಯಾರ ಅಂತ ಕಣ್ಣಾಗ ನೀರು ಬರಾಕತ್ತ. ಇರ್ಲಿ ಅಂತ ಹೇಳಿ ರೊಟ್ಟಿ 3 ಭಾಗ ಮಾಡಿದ್ರು. ರೊಟ್ಟಿ 3 ಭಾಗ ಮಾಡಿ ಭಗವಂತನ ಸತ್ವ ಪರೀಕ್ಷೆ ಹಂಗಿರ್ತೈತಿ ನಿಮ್ಗೆ ಹೇಳ್ತೀನಿ. 3 ಭಾಗ ಮಾಡಿದ್ರು. ಭಾಗ ಮಾಡಿ ಒಂದು ಮಗನಿಗೆ ಕೊಟ್ಟ, ಒಂದು ಸತಿ ಕೊಟ್ಟ, ಇನ್ನೊಂದು ತಗೊಂಡ. ಪರಮಾತ್ಮ ನಮಗ ಒಂದಿಷ್ಟರೇ ಹಾಕೋಲ್ ತನ್ನ ಕೊಟ್ಟಾನ. ಇವತ್ತು ಅವನ ನಾಮಸ್ಮರಣೆ ಮಾಡಿ ನಾವು 3 ಮಂದಿ ಬದುಕುನು. ಯಾಕಂದ್ರೆ ಮಗ ಆವಾಗ ಕಣ್ಣು ಬಿಡ್ತಿತ್ತು, ಈಗ ಸಾಯ್ತಾಯ್ತು, ಆವಾಗ ಸಾಯ್ತಾಯ್ತು. 8 ದಿನಗಳ ಕಾಲ ಅನ್ನ ಅನ್ನೋದು ಇರಕ್ಕಿಲ್ಲ. ಹೀಗಿರುವಾಗ ಎಲ್ಲರೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಪರಮಾತ್ಮನ ಸ್ಮರಣ ಮಾಡಿಕೊಂಡು ಇನ್ನೇನು ತಗೋಬೇಕು ತಿನ್ನಬೇಕು ಅನ್ನೋದ್ರೊಳಗೆ ಆ ಕಡೆಯಿಂದ ಒಬ್ಬ ಬಡವ 4 ನಾಯಿ ಕರ್ಕೊಂಡು ಬಂದಂತ. ನಾಯಿ ಕರ್ಕೊಂಡು ಬಂದ. ಆ ಕಡೆಯಿಂದ ನಾಯಿಗಳು ಅವು ಹಸಿದಿತ್ತು. ಅವು ಬಂದ. ಯಪ್ಪ ರಾಜ, 1 ತಿಂಗಳಾತ ಹುಡುಕಾಕತ್ತೀನಲ್ಲೋ ಮಹಾನುಭಾವ, ಎಲ್ಲದಿ? ನನಗೂ ಇಲ್ಲ, ನನ್ನ ನಾಯಿಗಳಿಗೂ ಇಲ್ಲ. ನನಗೆ ಇರ್ಲಿಕ್ಕಂದ್ರೆ ಬಿಡುವಂತ ರಾಜ, ನನ್ನ ನಾಯಿಗೆ 1 ತುಣುಕು ರೊಟ್ಟಿ ಇದ್ರೆ ಕೊಡು ಅಂದಾಗ ಆ ಮಹಾತ್ಮ, ನಿಮಗೆ ಹೇಳ್ತೀನಿ, ಏನು ಕೈಯಾಗ ತಿನ್ನಬೇಕಂತ ಹಿಡ್ದಿದ್ದಲ್ಲ, ಬಾ ಯಪ್ಪ, ಬಹಳ ಚಲೋ ಆತ, ಬಾ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳಕತ್ತೀನಿ. ಯಾರಿಗಾರ ಕೊಟ್ಟು ತಿನ್ಬೇಕಂದ್ರೆ ಯಾರೂ ಇರ್ಲಿಲ್ಲ, ಇವತ್ತು ನೀನೇ ಬಂದು ಬಾ ದೇವರಾಗಿ ಅಂತೇಳಿ ಅವಾಗ ಆ ತುಣುಕು ರೊಟ್ಟಿಯನ್ನು ಕೊಟ್ಟು ಬಿಟ್ಟ. ಹೆಂಡತಿ ಮಕ ನೋಡಕತ್ತಿದ್ದಳು ಗಂಡಂದ. ನೋಡು ಭಗವಂತ ಎಷ್ಟು ಶಾಣೆ ಅದ ನೋಡು. ಯಾರಿಗಾರ ಕೊಟ್ಟು ತಿನ್ಬೇಕಂದಿನಿ, ಭಗವಂತ ಇವತ್ತು ಆ ನಾಯಿ ಕರ್ಕೊಂಡು ಬಂದಾನ, ಅವನು ಕಳಿಸಿದಲ್ಲ, ಬಹಳ ಚಲೋ ಆಯ್ತು, ನೀವರ ತಿಂದು ಪ್ರಾಣ ಉಳಿಸ್ಕೋರಿ ಅಂತ ಮಗ್ಗ ಮತ್ತು ಸತ್ತಿಗೆ ಹೇಳೋದ್ರೊಳಗ ಆ ಕಡೆಯಿಂದ ಒಬ್ಬ ಬ್ರಾಹ್ಮಣ ಬಹಳ ಹಸ್ಕೊಂಡು ಬಂದ. ಯಪ್ಪ 8 ದಿವಸ ಆಯ್ತಪ್ಪ, ನಿನ್ನ ವಾಡ್ಯದೊಳಗೆ ಹುಡುಕಾಡ್ನಿ, ಎಲ್ಲೂ ಸಿಗಲಿಲ್ಲ, ಯಾರೂ ಒಂದು ತುತ್ತು ಅನ್ನ ನಿರ್ಲಿಲ್ಲಪ್ಪ. ಇಂತಹ ಬರಗಾಲ ನನ್ನ ಜನ್ಮದೊಳಗೆ ಕಂಡಿಲ್ಲ ಪರಮಾತ್ಮ. ರಾಜ, ನೀ ರಾಜ ಅದು ಏನಾರು ಇರ್ಬೇಕಪ್ಪ ನಿನ್ನ ಕಡೆ, ಏನಾರು ಇದ್ರೆ ಕೊಡು ರಾಜ ಅಂತಂದಾಗ ಹೆಂಡತಿ ಮಕ ನೋಡಕ್ ಚಾಲೂ ಮಾಡಿದಂತೆ. ಕೊಟ್ಟು
ಕೊಟ್ಟು ಬಿಡಂತೇಳಿ ಹೆಂಡತಿ ಕೈ ಒಳಗಿಂದ ತುಣುಕು ರೊಟ್ಟಿನೂ ಸಹಿತ ಅವನಿಗೆ ದಾನ ಮಾಡಿಬಿಟ್ರು. ಅವಾಗ ಇಬ್ಬರು ಸತಿಪತಿ ಕೂಡಿ ಪರಮಾತ್ಮನ ಸ್ಮರಿಸಿಗೋತ ನಾವಿಬ್ಬರು ಪ್ರಾಣ ಬಿಡೋಣ, ನನ್ನ ಮಗ ಒಬ್ಬ ಉಳಿದ್ರೆ ಸಾಕ, ಅದೊಂದು ತುಣುಕು ರೊಟ್ಟಿ ತಿಂದ ಇನ್ನು ಮತ್ತೆ ಮುಂದೆ ರಾಜ ಆಳುವಂಥವನಾಗ್ತಾನು ಅಂತ ಅನ್ನೋದ್ರೊಳಗೆ ನಿಮ್ಗೆ ಹೇಳ್ತೀನಿ, ಆ ಕಡೆಯಿಂದ ಒಬ್ಬ ಭಿಕ್ಷುಕ ಆ ಕಡೆ ಬೀಳ್ಕೊಂತ ಈ ಕಡೆ ಬೀಳ್ಕೊಂತ ಯಪ್ಪ ಒಂದು ತುಣುಕು ರೊಟ್ಟಿ ಹಾಕ್ರಿ, ನನ್ನ ಪ್ರಾಣ ಉಳಿಸ್ರಿ ಅಂತೇಳಿ ಬಂದು ಮುಂದೆ ಒಳ್ಳೆಯಾಡಕ್ಕೆ ಚಲೋ ಮಾಡಿದಂತ. ಮಗನ ಮಾರಿ ನೋಡಿದ್ರು, ಬಿಕ್ಕಿ ಅಳ್ತಿತ್ತ ಮಗ, ಈಗ ಪ್ರಾಣ ಹೋಗ್ತೈತೋ ಅವಾಗ ಹೋಗ್ತೈತೋ ಅನ್ನುವಂಥ ಮಗನ ಕೈ ಒಳಗಿಂದ ರೊಟ್ಟಿ ಕಸದ ನೀಡಿದಂತೆ ನೋಡು ರಾಜ ಹೇಗರ್ಪ. ಕಸದ ನೀಡಿದ, ತಿಂದ ಹೋದ. ಇನ್ನೋಡು 3 ಮಂದಿ ಭಗವಂತನ ಜ್ಞಾನ ಮಾಡ್ಕೋಂತ ಏನು ಸಾಯು ವೇಳೆದೊಳಗೆ ಪರಮಾತ್ಮನ ಸ್ಮರಿಸಿದೀವಿ ಅಂತಂದ್ರೆ ಮುಂದೆ ಮತ್ತೆ ಶರಣರಾಗಿ ಹುಡ್ತೀವಿ ನಾವು. ಈಗ ಓಂ ನಮಃ ಶಿವಾಯ ಅನ್ನೋನು ಅಂಥೇಳಿ ಪರಮಾತ್ಮನ ಜ್ಞಾನ ಮಾಡಕ್ಕತ್ತಿದ್ರು ಕಣ್ಣು ಮುಚ್ಚಿ. ಇವೇನು 3 ಮಂದಿ ಬಂದಿದ್ರಲ್ಲ, ಅವರು 3 ಮಂದಿ ಹೊಳೆ ಬಂದ್ರಂತ, ರಾಜ ಅಂತ ಕೂಗಿದ್ರಂತ. ಕಣ್ಣು ತೆರೆದು ನೋಡಿದ ಪುಣ್ಯಾತ್ಮರೇ, ಆ ಬಂದಂಥವರು 3 ಮಂದಿ ಯಾರಿದ್ರು ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದು ಮುಂದೆ ನಿಂತಿದ್ರಂತೆ ನೋಡಿ. ಆವಾಗಂದ್ರಂಥವರು, ಎಂಥ ತ್ಯಾಗಿಯೋ ನೀನು ರಾಜ, ಈ ಜಗತ್ತಿನೊಳಗೆ ಎಂತಿಂಥ ರಾಜರು ನೋಡಿ ನಾನು, ಶ್ರೀಮಂತರನ್ನು ನೋಡಿ ನಾನು, ತನಗಾಗಿ ಒಂದು ಚೂರು ಸಹಿತ ಇಟ್ಕೋಲಾರ್ದ ದಾನ ಮಾಡಿದಂಥ ಒಬ್ಬ ತ್ಯಾಗಿ ಮನುಷ್ಯನನ್ನು ಇವತ್ತು ನೋಡಿದ್ದಪ್ಪ ನಿನಗ ಅಂತಂದಾಗ ಅವಾಗ ದೇವರಂದಂತ, ನೋಡಪ್ಪ ರಾಜ, ನಿನಗೇನು ಬೇಕು ಬೇಡ, ನಿನಗೇನು ಬೇಕು ಬೇಡಪ್ಪ, ಬೇಡಿದ್ದನ್ನು ಕೊಡ್ತನು ಅಂತ ದೇವರು ತ್ರಿಮೂರ್ತಿಗಳು ಹೇಳಿದಾಗ ಅವ ಅಂದಂತ, ಯಪ್ಪ ನನಗಾಗಿ ಏನೂ ಕೊಡಬೇಡಪ್ಪ ಅಂತ. ನೋಡು ಹೆಂಗ, ನನಗಾಗಿ ಏನೂ ಕೊಡಬೇಡ ಭಗವಂತ, ನೀವು ನನಗಾಗಿ ಏನೂ ಕೊಡಬೇಡ, ನನ್ನ ನಂಬ್ಕೊಂಡಂತ ಬಂದಿರ್ತಕ್ಕಂಥವ್ರಿಗೆ, ನನ್ನ ಅರಮನೆಗೆ ಬರೋವ್ರಿಗೆ ಇಲ್ಲನ್ನುವಂಥದ್ದು ಆಗಬಾರ್ದು. ಯಾವತ್ತೂ ಕೂಡ ಬಂದವರಿಗೆ ಒಂದು ರೊಟ್ಟಿ ನೀಡುವಂಥ ಭಾಗ್ಯ ಕೊಟ್ಟು ಬಿಡು ಭಗವಂತ, ನನಗೇನು ಕೊಡಬೇಡ ಅಂತ ಹೇಳಿದ್ರೆ ನೋಡಿ. ಹಾಗೆ ನನಗೆ ಕೊಡಬೇಡ, ಬಂದವರು ಹೊಳ್ಳಿ ಹೋಗ್ಬಾರ್ದು ನೋಡು, ಅಂಥ ಆಶೀರ್ವಾದ ಕೊಡು ಭಗವಂತ ಅಂತ ಬೇಡ್ಕೊಂಡು ಹೋಗಿರ್ತಕ್ಕಂಥವನು ಇವತ್ತು ರಾಜ ರಂತಿದೇವ ಅಂತ ಎಲ್ಲ ಮಹಾತ್ಮರ ಬಾಯಿ ಒಳಗೆ ಓಡಾಡ್ತಾನಂತಂದ್ರೆ ಅವನ ಕೀರ್ತಿ ಎಷ್ಟಿರಬೇಕು, ಅವರ ತ್ಯಾಗದ ಮಹಿಮಾ. ಭಗವಂತ ಕೊಟ್ಟಾಗ ಏನಾಕೈತಿ ಅಂತಂದ್ರೆ ಲೋಭ ಗುಣ ಬಂದು ಬಿಡ್ತೈತಂತ. ನಾ ಯಾಕೆ ಇನ್ನೊಬ್ಬರಿಗೆ ಕೊಡ್ಲಿ, ಗ್ವಾಳೆ ಮಾಡಕ್ಕೆ ಚಲೋ ಮಾಡ್ತೈತಿ, ದುಡ್ಡ ಏನು ಮಾಡ್ತೈತಿ ಅಂದ್ರೆ ಗ್ವಾಳೆ ಮಾಡಕ್ಕೆ ಚಲೋ ಮಾಡ್ತೈತಿ ಅಂತ. ಇವತ್ತು 10 ರೂಪಾಯಿ ಆಗೈತಿಲ್ಲೋ, ಅದನ್ನು ನಾಳೆ 20 ರೂಪಾಯಿ ಮಾಡ್ಬೇಕಂತಕ್ಕಂಥ ಭಾವ ಬರ್ತೈತಿ. ಯಾಕೆ ನೀಡಂಗಿಲ್ಲ ಅವರು ಎಲ್ಲ ಅಂತಿರ್ಬೇಕು. ನಿಮ್ಗೆ ಅನಿಸ್ತೈತಿ, ಏನ್ರಿ ಅಜ್ಜಾರ ಕಿಶಾಗ ರೊಕ್ಕ ಇರ್ತಾವ ಕರೆ ಕೊಡಂಗಿಲ್ಲ, ಯಾಕೆ ಕೊಡಂಗಿಲ್ಲ ಅಂದ್ರೆ ಗ್ವಾಳೆ ಮಾಡಕ. ಅದಕ್ಕೆ ನಿಜಗುಂಡ್ರು ಬರೆದವರು, ಕಡುಲೋಭದಿಂದೇ ದುರ್ಗುಣ ವನ್ಯ ಮುಂಟೆ. ಹೌದಪ್ಪ, ಇಷ್ಟೆಲ್ಲ ಗ್ವಾಳೆ ಮಾಡಾಕತ್ತೀಯಲ್ಲ ನೀನು, ಈ ಲೋಭದಿಂದ ಗ್ವಾಳೆ ಮಾಡಾಕತ್ತಿ, ಅದು ನಾಳೆ ನಿನಗರ ಆಗ್ತೈತಿ, ಅವ್ರಿಗೂ ಆಗಂಗಿಲ್ಲ ಅದು. ಅದಕ್ಕೆ ಮನುಷ್ಯ ಹುಟ್ಟಿ ಬಂದ ಬಳಿಕ ಲೋಭತನವನ್ನು ಬಿಡಬೇಕು. ಆ ಲೋಭತನ ಏನು ಮಾಡ್ತೈತಿ ಅಂತಂದ್ರೆ ತನಗೂ ಕೂಡ ವೈರಿ ಆಗುವಂಥದ್ದು ಬರ್ತೈತಿ, ತನಗೂ ಕೂಡ ಅದು ತನಗೂ ಆಗಂಗಿಲ್ಲ, ಇನ್ನೊಬ್ರಿಗೆ ಕೊಡ್ತು. ಒಂದು ಸಣ್ಣ ದೃಷ್ಟಾಂತ ಹೇಳ್ತಾರೆ ನೋಡೋದಕ್ಕೆ, ಲೋಭಿ ಮನುಷ್ಯ ಹೆಂಗಿರ್ತಾನ ಅನ್ನೋದಕ್ಕೆ ಹೇಳ್ತೀನಿ ನಿಮಗೆ. ಈ ಕಡೆ ಹೊಟ್ಟೆನ ಬನಿವಿಲ್ಲ, ಕನಕಿ ಅದಾವಿಲ್ರಿ, ಕನಕಿ ಅದಾವ. ಕನಕಿ ಒಂದು 4-5 ಸೂಡು ಹಿರಿದಾಗ ಅಲ್ಲಿ ಒಂದು ನಾಯಿ ಮಾಡ್ಕೊಂಡಿರತ್ತೆ ನೋಡಿರಿ, ನಾಯಿ ಹೌದಿಲ್ಲ, ನೋಡಿದಂಗೆ ಕಾಣಂಗಿಲ್ಲ ನೀವು, ಇವ್ರು ನೋಡ್ಯಾರ ಹೌದಿಲ್ಲ, ನಾಯಿ ಮಕ್ಕೊಂಡಿರ್ತೈತಿ. ಆ ನಾಯಿ ಏನು ಮಾಡ್ತೈತಿ ಅಂದ್ರೆ ದನಗಳದು ಬಂದು ಅಂದ್ರೆ ಬಗಳಿ ಓಡಿಸಿಬಿಡ್ತೈತಿ ಅಪ್ಪ, ಬಗಳಿ ಓಡಿಸಿಬಿಡ್ತೈತಿ ಅದು. ಆಮೇಲೆ ನಿಮಗೆ ಹೇಳ್ತೀನಿ, ನಾಯಿದು ಗೂಡಲ್ಲದ, ನಾಯಿ ಆ ದನಗಳು ಓಡಿಸ್ತೈತಲ್ಲ, ಹೊಳ್ಳಿ ಅದರ ತಿಂತೈತೇನು ಕನಕಿ ಇಲ್ಲ. ಅದನ್ನ ದನಾನು ತಿನ್ನಾಕ ಬಿಡಂಗಿಲ್ಲ, ತಾನೂ ತಿನ್ನಂಗಿಲ್ಲ. ಹಂಗ ಈ ಮನುಷ್ಯನು ಇರ್ತಾನಂತ ಒಬ್ಬ ಸಾಹುಕಾರ. ಲೋಭಿ ಸಾಹುಕಾರ ಹೆಂಗಿರ್ತಾನಂದ್ರೆ ಹಂಗ ಹೊಟ್ಟಿನ ಬನವಿ ಒಳಗಿನ ನಾಯಿ ಇದ್ದಂಗಿರ್ತಾನಂತ ನೋಡು. ತಾನೂ ತಿನ್ನಂಗಿಲ್ಲ, ಇನ್ನೊಬ್ರಿಗೂ ತಿನ್ನಾಕ ಬಿಡಂಗಿಲ್ಲ. ಇವಾಗ ಲೋಭಿ ಮನುಷ್ಯ ಅಂತ ಕರೀತಾರ. ಭಗವಂತ ನಮಗೆ ಕೊಟ್ಟಾಗ ನಾವು ಕೊಡಾಕ ಕಲಿಬೇಕು. ಒಬ್ಬ ಸಾಹುಕಾರ ಹಗೆದಾಗ ಬಿದ್ದಿದ್ದಂತ, ಕೋಡ್ ಅಂದ್ರೆ ಅವಾಗ ಆಗಿ ಬರ್ತಿರ್ಕಿಲ್ಲ ಅಂತ ಒಬ್ಬ ಸಾಹುಕಾರ
ಏನು ಹತ್ತೈದು ಹೋಗೋ ನಿನ್ನ ಮಳ ತಲೆ ಹೊಡ್ಯಾತೈತಿ ನಂದು ಕೋಡತ್ತ ನಾವು ಯಾರ ಬಂದ ಸಾವುಕಾರ ಅದನ್ನು ಕೋಡು ಇದನ್ನು ಕೋಡನ್ನು ಶಬ್ದನ ತೆಗಿಬೇಡ ನನ್ನ ಜೀವನದಾಗ ಅಂತಿದ್ದ ತಾವು ಅಂತ ಸಾವುಕಾರ ಹೋಗಿ ಹಗೆದಾಗ ಬದ್ದು ಬಿಟ್ಟ ಅಂತ ಎಲ್ರಿ ಹಗೆದಾಗ ಬಿದ್ದಂತ ಹಗೆ ಅಂದ್ರೆ ಗೊತ್ತಾಗೋದಿಲ್ಲ ನಿಮ್ಗೆ. ಈ ಕಡೆ ಎಲ್ಲ ಹೊಳೆದಂಡಿ ಇರ್ತಾವ, ಹಗೆ ಜೋಳ ಹಾಕು ಹಗೆ ಇರ್ತಾವ. ಹಗೆದಾಗ ಬಿದ್ದು ಬಿಟ್ಟಂತ. ಬಿದ್ದ ಕೂಡಲೇ ಎಲ್ಲರೂ ಬಂದ ಸಾವುಕಾರ ಸಾಯ್ತೀವೋ ಕೈ ಕೊಡು ನಿಂದ, ಕೈ ಕೊಡು ಮ್ಯಾಲ ಜಕ್ಕೋತೀವೋ ನಾವ್ರದ್ದು. ಕೊಡಂಗಿಲ್ಲಪ್ಪ ನಾವು ಅಂತ, ಕೈ ಕೊಡಂಗಿಲ್ಲ, ಯಾರಿಗೂ ಕೊಟ್ಟ ಅಭ್ಯಾಸ ಇಲ್ಲ, ನಾ ಕೊಡಂಗಿಲ್ಲ ನಾವು ಅಂತ ಊರೆಲ್ಲ ಆದ್ರು. ಕೊನೆಗೆ ಒಬ್ಬರ ಮಹಾನುಭಾವ ಬಂದು ಅವಂದ ಯಾಕೆ ಹಿಂಗ್ಯಾಕೆ, ಇಲ್ಲ ಸಾವುಕಾರ ಬಿದ್ದಾನು, ಕೋಡು ಅಂದ್ರೆ ಹೊಟ್ಟೆ ಕೊಡುವಲ್ಲ, ಮ್ಯಾಲ ತಗೋಬೇಕಂದ್ರೆ ಕೈ ಕೊಡುವಲ್ಲ, ರೊಕ್ಕ ಕೊಡೋದು ಹಾರ್ಗಿಡಿ, ದಾನ ಮಾಡೋದು ಹಾರ್ಗಿಡಿ, ಬರೀ ಮಾಂಡ ಕೈ ಕೊಡುವಲ್ಲ. ಆವಾಗ ಅವಂದ ಈ ಲೋಬಿ ಸಾವುಕಾರದ ನೀವ ಹಿಂಗೆ ಸಾತ್ ಹೋಗ್ತಾ ನೀವ, ಬೇಡ ಗಪ್ಪ ಸಾವುಕಾರ ಅಂದ. ಯಾಕೋಪ್ಪ ನೀನು ಹೆಚ್ಚಿನ ಬಂದೇನು? ಏನಿಲ್ರಿ ಸಾವುಕಾರ, ನಿಮ್ಮದೇನು ಕೊಡಬೇಡ್ರಿ, ನಮ್ಮದಾರ ತೋರಿ ಅಂದಂತಿ ಇವ್ ಕೈ. ಹಂಗಾರ ತಾತ್ ಕೈ ಹಿಡ್ಕೊಂಡಂತ ಅವಾಗ ತಾತ್ ಕೈ ಹಿಡ್ಕೊಂಡ ಅವನು ಕೂಡ ಮ್ಯಾಗ ಬಂದಂತ ನೋಡಿ. ಹಿಂಗ ಲೋಭಿ ಮನುಷ್ಯ ಇರ್ತಾನೆ. ಲೋಭಿ ಮನುಷ್ಯನ ಗುಣ ಹೆಂಗಿರ್ತೈತಿ ಅಂದ್ರೆ ಕೋಡ್ ಅಂತ ಆಗಿ ಬರೋದಿಲ್ಲ, ಒಟ್ಟ ಕೋಡ್ ಅಂದ್ರೆ ಆಗಿ ಬರೋದಿಲ್ಲ. ನಿಮ್ಗೆ ಹೇಳ್ತೀನಿ, ಹಿಂದಕ್ಕೆ ಒಬ್ಬ ದೊಡ್ಡ ಸಾವುಕಾರಾಗಿ ಹೋಗ್ತಾನೆ, ಭಾಳ ಗಳಿಸಿದ್ದ, 4-5 ಮಕ್ಕಳ ಮನೆ ಒಳಗೆ ಸತಿ ಭಾಳ ಚಲೋ ಇತ್ತು. ನಿಮಗೆ ಹೇಳ್ತೀನಿ, ಮನ್ಯಾಗ ಹೊರಗೆ ಇರ್ಲವಾತ್ಯಾಕ ಇವತ್ತು ಒಂದು ಸೀರೆ ತೊಗೊಂಡು ಬಂದ್ರೆ ಒಂದು 2-3 ವರ್ಷ ಉಡ್ಬೇಕಂತ, ಹುಡುಗರಿಗೆ ಒಂದು ಅರ್ಬಿ ತೊಗೊಂಬಂದ್ರೆ 4-5 ವರ್ಷ ಉಡ್ಬೇಕವು. ಇಂಥ ಮನುಷ್ಯ ಮತ್ತು ಏನು ಅಪಪುರಾಗಿ ಏನೂ ಮಾಡಂಗಿಲ್ಲ, ಏನು ತಿನ್ನಂಗಿಲ್ಲ, ಏನು ಉಣ್ಣಂಗಿಲ್ಲ, ಗೋಳೆ ಮಾಡೋದು. ನಿಮ್ಗೆ ಹೇಳ್ತೀನಿ, ಸಾವುಕಾರ ಒಮ್ಮೆ ಸಾತ್ತಂತ. ಪುಣ್ಯದ ಫಲದ ಪ್ರಭಾವ ಹೇಗಿರ್ತೈತೆ ಹೇಳ್ತೀನಿ ನಿಮಗೆ. ಸಾವುಕಾರ ಮತ್ತು ಅನುಭವದ ನೀವು ಏನು ದಾನ ಮಾಡಿದವರು ಸಾಯವರದಾರ, ಮಾಡಲ್ದವರು ಸಾಯವರದಾರ, ಅನುಭವದ ಅದಕ್ಕೆ ಏನು ಬರ್ದಾರ ಅಂತಂದ್ರೆ ಇಲ್ಲಿ ಭಯಾನಕ ವಾಕ್ಯಗಳು ಅಂತ ಬರ್ಕೊಂಡು ಬಂದಾರ ಕೆಲವೊಂದು. ಏನಂದ್ರೆ ನೀವು ದಾನ ಮಾಡಲಿಲ್ಲ ಅಂದ್ರೆ ನರಕದೊಳಗೆ ಹೋಗ್ತೀರಿ, ಅದನ್ನು ಕೇಳರಿ ಹಾಕೊಳ್ತ ಮಾನವರು ದಾನ ಮಾಡಬೇಕು ಅಂತೇಳಿ. ಸಾವುಕಾರಗ ಎಲ್ಲಿ ಪುರಾಣಕ್ಕದು ಹೋಗವ ಸ್ವಾಮಿಗಳು ಅಂತಿದ್ರು, ದಾನ ಮಾಡಪ್ಪ ನಿಮ್ಗೆ ಪುಣ್ಯ ಬರ್ತೈತಿ, ಇಲ್ಲಾಂದ್ರೆ ನರಕ ಪ್ರಾಪ್ತಿ ಆಗ್ತೈತಿ ಅನ್ನೋರು. ಅದನ್ನೆಲ್ಲ ಕೇಳಿ ಅವ ಅಂತಿದ್ದ. ಏನು ಸ್ವಾಮಿಗಳ ತಾವು ಮಾಡೋರೆಲ್ಲ ನಮ್ಮಲ್ಲಿ ಕೂಡಂತಾರ, ದುಡ್ಯಾರಲ್ಲ, ದುಃಖ ಬಿಡ್ಯಾರಲ್ಲ, ಸ್ವಾಮಿಗಳು ಹಿಂಗೆಲ್ಲ ಬೈತಿದ್ದ. ಆ ಬೈದ್ರಿಂದ ಏನಾಕಿತ್ತು ಅಂದ್ರೆ ಪಾಪಗೋಳೆ ಹಾಕಿತ್ತು. ನೀವು ನೀಡ್ಲಿಕ್ಕಂದ್ರೆ ಬಿಡುವಾರ್ಯಾಕ ಸುಮ್ಮರ ಇರ್ಬೇಕ. ಅದಕ್ಕೇನು ನಿಂದ ಆಡಾಕ ಚಲೋ ಮಾಡ್ತಿರ್ಲಿಲ್ಲ, ನಿಂದ ಆಡಿದ ಕೂಡಲೇ ತಕ್ಷಣ ಪಾಪ ಬಂದು ಬಿಡ್ತದ ನೋಡು. ಅದಕ್ಕೆ ದುರ್ಗುಣ ಅಂತ ಕರೀತಾರೆ. ಹಿಂಗೆ ಸಾವುಕಾರ ಒಂದಿನ ಸತ್ತು ಬಿಟ್ಟ. ಸಾವುಕಾರನ ಯಮದೂತರು ಅಂತ ಬರ್ತಾರೆ. ಯಮದೂತರು ಬಂದು ಅವನ ಮ್ಯಾಲ ತಗೊಂಡು ಹೋದ್ರು. ಅಲ್ಲಿ ಚಿತ್ರಗುಪ್ತರು ಅಂತಿರ್ತಾರೆ, ಲೆಕ್ಕ ಮಾಡೋರು. ಅವ್ರು ಲೆಕ್ಕ ಮಾಡಿದ್ರು. ಲೆಕ್ಕ ಮಾಡಿ ಕೂಡಲೇ ಅವಾಗ ಸಾವುಕಾರಗಂದ್ರು, ಸಾವುಕಾರ ಎದಕ್ಕಾರ ಹುಟ್ಟಿಯೋ ಭೂಮಿ ಮ್ಯಾಗ ಅಂದ್ರು ಅವ್ರು. ಯಾಕ್ರಿ ಅಂತ. ಇಲ್ಲ ಮತ್ತು 1 ಪೈಸಾನೂ ಸಹಿತ ನಿಂದು ಪುಣ್ಯ ಇಲ್ಲಲ್ಲೋ, 1 ಪೈಸಾನೂ ಪುಣ್ಯ ಮಾಡಿಲ್ಲ, ಎದಕ್ಕೆ ಹುಟ್ಟಿ ಭೂಮಿ ಮ್ಯಾಲ ಅಂದ ಕೂಡಲೇ ಅವಾಗ ಅವ್ರು ಅಂದರು, ಏನ್ರಿ ನೀವು ಅದನ್ನ ಹೇಳತ್ತೀರಿ, ತೆಳಗೆ ಸ್ವಾಮಿಗಳು ಅದನ್ನ ಹೇಳ್ತೀರು, ಮ್ಯಾಗ ನೀವು ಅದನ್ನ ಹೇಳಕತ್ತೀರಿ, ಅದೇನು ಪುಣ್ಯ ಮತ್ತು ನರಕ ಅಂತೀರಿ, ಅದೇನು ದೊಡ್ಡದಕ್ಕೆ ನಡ್ರಿ ಅಂತಂದ. ಆಯ್ತು, ಒಟ್ಟು ಅವನು ಲೆಕ್ಕದಾಗನ ಇಲ್ಲ, ಲೆಕ್ಕದಾಗ 1 ಪೈಸಾನೂ ಸಹಿತ ಲೆಕ್ಕ ಇಲ್ಲ. ಹಿಂಗಿರುವಾಗ ಅವ್ರಂದ್ರು, ನೋಡಪ್ಪ ಸಾವುಕಾರ, ನಿನ್ಗೆ 80 ವರ್ಷ ನರಕದೊಳಗೆ, 80 ವರ್ಷ ನರಕ ಐತಿ, ನೀ ಅಲ್ಲೇ ನಡಿಪ, ನೀನು ತಪ್ಪಿ ಬಿಡ್ತೀವ ಅಂತಂದ್ರು. ಆಯ್ತು ಬರ್ರಿ, ಏನು ದೊಡ್ಡ ನರಕ ಅಂದ್ರೆ ಏನದೇನ ನಮ್ಮನ್ನ ಮೀರೈತೇನ ಅಣ್ಣ, ಇಂಥ ಮನುಷ್ಯ ಇದ್ದಾವ, ಇಲ್ಲಿ ಹೆಂಗೆ ಮಾತಾಡ್ದಾನ ಅಲ್ಲಿ ಹೆಂಗೆ ಮಾತಾಡಕತ್ತ, ಅಲ್ಲೇ ನಡೆದೈತಿ, ನಡೆಯಂಗಿಲ್ಲ. ಅಲ್ಲಿ ಇಚ್ಕೋಬ್ರು ಕೈ ಹಿಡ್ಕೊಂಡು ಹಿಂಗೆ ಎಳ್ಕೊಂಡು ನಡೆದ್ರು. ನಿಮ್ಗೆ ಹೇಳ್ತೀನಿ, ಅಲ್ಲಿ ಒಬ್ರು ಏನು ಮಾಡತ್ತೀರಂದ್ರೆ ಒಬ್ಬನ ತಲೆ ಮ್ಯಾಗ ಕರಗಾಸಿಟ್ಟು ಕೊಯ್ಯಾಕತ್ತಿದ್ರು ನರಕದೊಳಗೆ. ಅದನ್ನ ಇವ್ ನೋಡಿ ಏನಂದ, ಅವ್ರನ್ಯಾಕ ಹಂಗೆ ಕೊಯ್ಯಾಕತ್ಯಾರ್ರಿ, ಹಿಂಗೆ ತಲೆ ಮ್ಯಾಗ ಕರಗಾಸಿಟ್ಟ ಅಂತ. ಏನಿಲ್ಲಪ್ಪ ಸಾವುಕಾರ, ಅವ ಮಂದಿ ತಲೆ ಕತ್ಸ್ಯಾನ ಅಂದ್ರೆ ಏನು 2 ನಂಬರ್ ರೊಕ್ಕ ಹೊಡಿತಾರಲ್ಲ, ಹಿಂಗೆಲ್ಲ ಮಾಡ್ಯಾನ, ಮಂದಿದ ರೊಕ್ಕ ಹೊಡ್ಕೊಂಡಾನ, ಅದಕ್ಕೆ ಇವನು ತಲೆ ಮ್ಯಾಗ ಕರಗಾಸಿಟ್ಟು ಕೊಯ್ಯಾಕತ್ಯಾರ. ಅವಂದ ನಾನು ಮಾಡೀನಿ, ನನಗೂ ಹಿಂಗ ನಂದ. ಅಲ್ಲಿ ಹೋಗಿ ಅವಾಗ ನಾನು ಮಾಡೀನ್ರಿ, ನನಗೂ ಹಿಂಗ. ಮತ್ತು ನಿನಗೊಂದು ಬೇರೆ ಇರ್ತೈತೆ ನೋ ಸಾವುಕಾರ ಅಂದ್ರೆ ಅವ್ರು, ನಿನಗೂ ಹಿಂಗೆ ಇರೋದು. ಇರ್ಲಿ ನಡ್ರಿಪ್ಪ, ಮುಂದೆ ಹೋಗು ನಡ್ರಿ ಅಂದ.
ಮುಂದೆ ಹೋಗೋದ್ರೊಳಗೆ ಭಾಳ ಒಂದು ದುರ್ವಾಸನೆ ಉಳ್ಳಂಥ ಬಾವಿ ಒಳಗೆ ಒಂದಿಬ್ರು ಹಿಂಗೆ ಹಿಡಿದಿದ್ರು ಮುನಗ್ಸವ್ರು ಎಬ್ಸವ್ರು ಅಲ್ಲಿ ಅಂತ ನೋಡ ಯಾಕ್ರಿ ಅವೇನು ಮಾಡ್ಯಾನ ಹಂಗ್ಯಾಕೆ ಈ ಬಾಯಾಗ ಮುನಗಿಸಿ ಎಬ್ಸಾಕತ್ಯಾರ ಇವನ ಅಂದ ಕೂಡಲೇ ಅವಂದ ಅವ್ರಂದ್ರು ಇಲ್ಲ ಸಾವ್ಕಾರ ಇವೇನು ಮಾಡ್ಯಾನಂದ್ರೆ ಭೂಮಿ ಮ್ಯಾಲೆ ಯಾರು ಕೊಡ್ತಾರ ಅವ್ರ ಗಂಟ ಮುಳುಸ್ಕೊಂಡಾನ, ಯಾರು ಹೊಲ ಮಾಡ್ಯಾನ ಅವ್ರಿಗೆ ಬಿಟ್ಟು ಕೊಟ್ಟಿಲ್ಲ ಅದನ್ನು ಮುಳುಸ್ಕೊಂಡಾನ. ಹಿಂಗೆ ಮುಳುಗಿಸ್ಕೊಂಡಾನ ಅಂದಾಗ ಹಿಂಗೆ ಮುಳುಗಿಸಿ ಎಬ್ಸಾಕತ್ತಿದ್ವಿ ಇಲ್ಲಿ ಅಂದ್ರೆ ಅವರು ಅವಂದ ನಾನು ಹಿಂಗೆ ಮಾಡೇ ಒಳೆ ಮಾಡ್ಯಾನು ಯಪ್ಪ, ನಾನು ಹಿಂಗೆ ಮಾಡೇ ಒಳೆ ಮಾಡೇನಿ, ನನಗೂ ಹಿಂಗೆ ನಿನಗೂ ಬೇರೆ ಇರೋದಿಲ್ಲ ಹಿಂಗೆ ಐತಂತ. ಹಿಂಗೆ ಮುಂದೆ ಹೋಗ್ತಾ ಒಂದು ಕಾದ ಕೆಬ್ಬನಕ್ಕೆ ತೆಕ್ಕಿ ಹಾಸಾಕತ್ತಿದ್ರು, ಏನೇನೋ ಚಿತ್ರಹಿಂಸೆ ಕೊಡಾಕತ್ತಿದ್ರು. ಇನ್ನೇನು ಸಾವುಕಾರನ ಅದ್ರೊಳಗೆ ನರಕದೊಳಗೆ ನುಗ್ಗಿಸಿ ಬಾಗಿಲ ಹಾಕಬೇಕು ಅಂತ ಅನ್ನೋದ್ರೊಳಗೆ ನಿಮ್ಗೆ ಹೇಳ್ತೀನಿ. ಇವ್ನ ಎದಿ ಡವ ಅನ್ನಕತ್ತಿತ್ತು, ಯಪ್ಪ ಹೆಂಗೆ ಮಾಡ್ಲು ಅಂತಿದ್ದ, ಬಿಡ್ರು ಅಂತಿದ್ದ, ಇನ್ನು ಪುಣ್ಯ ಮಾಡಿ ಬರ್ತೀನಿ ಬಿಡ್ರು ಅಂತಿದ್ದ. ನಿಮ್ಗೆ ಹೇಳ್ತೀನಿ ಇಲ್ಲೇ ಏನು ಬೇಕಾದ ಮಾಡ್ಬೋದು, ಅಲ್ಲಿ ಹೋದ ಬಳಿಕ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಮಾಡ್ಬೇಕು. ಅವ್ರಂದ್ರು ಸುಮ್ಕೊಂಡು ಬಂದೈತಿ ನಿಂದ ಅಂತಿದ್ರು. ನಿಮ್ಗೆ ಹೇಳ್ತೀನಿ ಯಮ ಬಂದ ನಿಲ್ರಿ ಅಂತಂದ. ನಿಲ್ರಿ ಅಂತಂದ ಅಂದ ಕೂಡಲೇ ಯಾಕ್ರಿ ಅಂತಾರೆ ಅವ್ರ ಕೈಯಾಗಿನವರು. ಇಲ್ಲ ಇವಂದ ಇನ್ನೂ ಒಂದು 3 ತಿಂಗಳ ಆಯುಷ್ಯ ಐತಿ, 3 ತಿಂಗಳ ಆಯುಷ್ಯ ಐತಿ, ಲೌಟ ತೊಗೊಂಡು ಬಂದರಿ ಬಿಟ್ಟು ಬರೋವ್ರಿ ಇವನು ಅಂತಂದ್ರು. ಸಾವುಕಾರ ಗಿಟ್ಟ ಬೇಕಾದ್ರಿ ಬಿಟ್ಟು ಬರೋಗ ಅಂದ ಕೂಡಲೇ ಬಹಳ ಚಲೋ ಆಯ್ತು, ಯಪ್ಪ ದೇವರಾಗಿ ಬಂದೆವು ಅಂತ ಯಮಗ ಅವ್ರೇನು ಮಾಡಿದ್ರು ಸಾವುಕಾರನ ಮತ್ತು ಅವನ ಪ್ರಾಣವನ್ನು ಕೆಳಗೆ ಬಿಟ್ಟರು. ಇಲ್ಲಿ ಕೊಯ್ಯಾಕತ್ತಿದ್ರು ಇವ್ನ ಚಿಟಪಾಲಿಕೆ ಒಳಗೆ. ಅವಾಗ ಎದ್ದು ಕುಂತು ಎಲ್ಲಾರ ಊದು ಓಡ್ರ ಸಾವುಕಾರ ಮತ್ತೆ ಬಂದ್ ಅಂತೇಳಿ ಹೆಣ್ರ ಮಕ್ಕಳ ಅಂತಿರು, ಹೋಗಿದ್ದಿಲ್ಲ ಅತ್ತ ಹಾಳಾಗಿ ಮತ್ತ್ಯಾಕೆ ಬಂದಿ ಅಂತ ಹಿಂಗೆ ಅವ್ನು ಕೇಳಂಗೆ ಅನ್ಲಿಲ್ಲ, ಮನಸ್ಸಿನಾಗ ಅಂದ್ರೆ ಕೇಳಾಗ ಹೆಂಗಂತ ಮತ್ತೆ ಅಂದರು. ಮನಸ್ಸಿನಾಗ ಅನ್ಕೊಂಡು ಹೋಗಿದ್ದೆ ಮಾರಾಯ, ಅತ್ತ ಹೋಗ್ಬಾರ್ದೇನೋ ಪಾಡಾಗಿತ್ತು ನಮಗೆ ಅಂದರು. ನಿಮ್ಗೆ ಹೇಳ್ತೀನಿ ಮನೆಗೆ ಬಂದ ಯಾಕೋ ಒಂದು ನಮನೆ ಆಗಿತ್ತು. ಸಾವುಕಾರ ಬಂದು ಏನು ಮಾಡಿದ ಗೊತ್ತೈತೇನ್ರಿ, ಹೊತ್ತೆ ಕೂಡಲೇ ಆ ಟುಜರಿ ಕೇಳಿಕಾಯಿ ಸಹಿತ ಹೇಳಿರ್ಕಿಲ್ಲ ಅಂತ ಅವ್ರಿಗೆ ಇಲ್ಲೇ ಇಟ್ಟನೆ ಹೇಳಿ ಇಂಥ ಮನುಷ್ಯ ಬಡ್ಡಾಗೆ ಟುಗ್ಗಿದತ್ತ. ಇಂಥ ಮನುಷ್ಯ ರೀ ಹೋಗಿ ಕೇಳಿಕಾಯಿ ತಕ್ಕೊಂಡು ಏನು ಮಾಡಿದ, ಟುಜರಿ ತೆಗೆದು 10,000 ರೂಪಾಯಿದು ಒಂದು ಪೆಂಡಿ ತಗೊಂಡ, ಬಾಗಲ್ದಾಗ ಕೂತ್ಬಿಟ್ಟ. ಹುಡುಗರದು ಬಂದು ಅಂದ್ರೆ ಹುಡುಗರ ನಿಮಗೆ ಅರಿಬದಾವಿಲ್ಲೋ ಅಂತ ಕೇಳವ. ಅಜ್ಜ ಹರಿದ ಒಂದು ಕೂಡಲೇ ತಗೋ 100 ನಾವು ಕೊಡವ, ಮತ್ತು ಬುಕ್ ಅದಾವಿಲ್ಲೋ ಅವಕ್ಕೆಲ್ಲ ಕೊಡವ. ಎಲ್ಲ ಹೆಣ್ಮಕ್ಳು ಹೋಗ್ತಿದ್ರ, ಅವಾಗೆಲ್ಲ ಬಡತನ ಸ್ಥಿತಿ ಇತ್ತು. ಗಂಡು ಮಕ್ಳಿಗೆ ದೋತ್ರ, ಹೆಣ್ಮಕ್ಳಿಗೆ ಸೀರೆ, ಎಲ್ಲರಿಗೂ ಕೊಟ್ಟು ದಾನ ಮಾಡಕ್ಕೆ ಚಲೋ ಮಾಡಿಬಿಟ್ಟ. ಮನ್ಯಾಗ ಹೇಂತಿ ಮಕ್ಕಳು ಅಂತಿರ, ಯಾಕೆ ನಮ್ಮ ಅಪ್ಪಾಗ ಓದ್ಸೈತಿ ಕ್ಯಾಂಬಲ್ಲ ಅಂತಿದ್ರು ಅವ್ರು. ಯಾವಾಗೂ ಒಂದು ಅದೇನಂತಾರೆ ಮೊಸರಿಗೆ ಹೈಲೆಕ್ಕ ಆಗಿ ಹೊಡೆದಂಥ ಮನುಷ್ಯ ಅಲ್ಲ. ಇವತ್ತು ನಮ್ಮನೆ ದಾನ ಮಾಡಾಕತ್ತಾನ, ಇದೇನು ವಿಚಿತ್ರ ಅಂದರು. ಆದ್ರೆ ಅವಂಗ ಗೊತ್ತಿತ್ತಲ್ಲ ಇಲ್ಲಿ ಮ್ಯಾಲ ಹೋಗಿ ಬಂದಿದ್ದಿ ಏನಾಗೈತಿ ಮ್ಯಾಲ ಅನ್ನೋದು ಗೊತ್ತಿತ್ತು ಅವಂಗ. ನಿಮ್ಗೆ ಹೇಳ್ತೇನು 3 ತಿಂಗಳು ಇನ್ನೊಂದು ಸ್ವಲ್ಪ ಇತ್ತು. ಮಕ್ಕಳ ಕರ್ಕೊಂಡ 4 ಮಂದಿ ಮಕ್ಕಳ ಕರ್ಕೊಂಡು ಒಂದು 4 ಎಕರೆ ಭೂಮಿ, ಹಾದಿ ದಂಡಿಗೆ ಭೂಮಿ ಮಕ್ಕಳ ಕರ್ಕೊಂಡ. ಅದರೊಳಗೆ ಒಂದು 500-600 ಮಾವಿನ ಗಿಡ ತಗೊಂಡ ಮಕ್ಕಳ ಕರ್ಕೊಂಡು ಕುಣಿ ತೆಗೆದ ಸ್ವತಃ ತನ್ನ ಕೈಲಿಂದ ಮಾವಿನ ಗಿಡ ಹಚ್ಚಿದ. ಮಕ್ಕಳಿಗೆ ತಾಕಿತ್ತು ಮಾಡಿದ, ಯಪ್ಪ ಇನ್ನು ಮ್ಯಾಲೋತ ನಮ್ಮ ಮಣಿತಾನ ಹೆಂಗೋ ಬಂತಪ್ಪ, ಇನ್ನು ಮ್ಯಾಲೋತ ಈ ಹಣ್ಣು ಆದ ಕೂಡಲೇ ಯಾರು ಬೇಕಾದವ್ರು ಇರಲಿ ಅವ್ರನ್ನ ಕರೆದು ದಾನ ಮಾಡುವಂಥವ್ರಾಗ್ರಿಪ್ಪ. ಮಹಾತ್ಮರು ಬರಲಿ, ಮಹಾನುಭಾವರು ಬರಲಿ, ಯಾರು ಬೇಕಾದವ್ರು ಬಂದವ್ರಿಗೆ ಕೊಡುವಂಥವ್ರ ಕೊಟ್ಟು ನಿಮ್ಮ ವ್ಯಾಪಾರ ಮಾಡ್ಕೋರಿಪ್ಪ, ಅನುಕಮಠ ಮಾಡಬೇಡ್ರಿ ಅಂಥೇಳಿ ಮಕ್ಕಳಿಗೆ ಹೇಳಿದ. ಅವರು ಹ್ಞೂ ಯಪ್ಪ ಯಾಕೋ ನಮ್ಮ ಅಪ್ಪ ಯಾಕೆ ಥರ ಮಾಡತ್ತಾನೆ 2-3 ತಿಂಗಳಾತು ಅಂದರು. ಅವ್ರು ಹೇಳಿದಂಗೆ ಹೂನ ಅಂದರು. ಮುಂದೆ 3 ತಿಂಗಳಿಗೆ ಮಾತ್ರ ಸಾತ್ತು ಬಿಟ್ಟ ಸಾವುಕಾರ. ಅವ್ನು ಸತ್ತು ಕೂಡಲೇ ಮತ್ತೆ ಚಿತ್ರಗುಪ್ತರು ಮ್ಯಾಲೆ ಕರ್ಕೊಂಡು ಹೋದ್ರು. ನಿಮಗೆ ಹೇಳ್ತೇನು, ಲೆಕ್ಕ ಮಾಡಿದ್ರೆ ಚಿತ್ರಗುಪ್ತರು ಲೆಕ್ಕ ಮಾಡಿದ್ರೆ ಸಾವುಕಾರಂದ 3 ತಿಂಗಳದೊಳಗೆ 10 ವರ್ಷ ಸ್ವರ್ಗ ಸುಖ ಉಣ್ಣು ಒಟ್ಟ ಪುಣ್ಯ ಆಗಿತ್ತಂತ ನೋಡಿ. ಅವ್ರಂದ್ರು ಸಾವುಕಾರ ಒಟ್ಟ ತೆಳಗೆ ಹೋದ ಗಪ್ಪ ಕೂತಿಲ್ಲ ಲೋಣಿ ಅಂದ್ರೆ ಅವ್ರು ಹ್ಯಾಂಗ ಕುಂಡ್ಲು ಅಪ್ಪ ಇಲ್ಲಿ ನೋಡಿಲ್ಲ ಯಾರಿಬೋದಲ್ಲ. ನೀವು ನೋಡ್ರಿ ಹ್ಯಾಂಗೆ ಕುಂಡಾಕ ಬರತ್ತೆ ನನಗೆ ಬರಂಗಿಲ್ಲ, ಸುಮ್ಮ ಕೂತಿಲ್ಲ. ಇಲ್ಲ ದಾನ ಮಾಡೀನಿಪ್ಪ ಏನು ಮಾಡೋದು ಅಂದರು. ಸಾವುಕಾರ ನೋಡಪ್ಪ 3 ತಿಂಗಳದೊಳಗೆ 10 ವರ್ಷ ನಿನಗೆ ಸ್ವರ್ಗ ಸುಖ ಆಯ್ತು, ಉಳ್ಕಾದ 70 ವರ್ಷ ನಿನಗೆ ನರಕ ಐತಪ್ಪ ಅಂದ್ರೆ ಅವ್ರು. ನೋಡಪ್ಪ ವಿಚಾರ ಮಾಡಿ ಸಾವುಕಾರ,
ನೋಡು, 3 ತಿಂಗಳದೊಳಗೆ 10 ವರ್ಷಗಳ ಕಾಲ ಸ್ವರ್ಗದ ಸುಖವನ್ನು ಉಣ್ಣುವಂಥ ಭಾಗ್ಯ ನಿನಗೆ ಸಿಕ್ಕೈತಿ. ನೀ ಜೀವನ ಪರ್ಯಂತರ ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನ ಮಾಡ್ಕೊಂತ ಬಂದಿದ್ದೀರ, ನಿನ್ನ ಜೀವನ ಪರ್ಯಂತರ ಅಲ್ಲ, ನೀ ಯಾವತ್ತೂ ಶಾಶ್ವತವಾಗಿ ಸ್ವರ್ಗದಾಗ ಇರ್ತಿದ್ದಲ್ಲೋ ಮಹಾನುಭಾವ. ಅವಾಗ ಅವ ಎದೆ ಪಡ್ಕೊಳ್ತಾನಲ್ಲ, ಏನು ಮಾಡೋದು? ಅವಾಗ ಮಾಡಿದ ಇರ್ಲಿ ಹೇಳಪ್ಪ, ಮಾಡಿದಕ್ಕೆ ಇಟ್ಟರೆ ಸಿಕ್ಕೈತಲ್ಲ ಅಂದ, ತೃಪ್ತಿಯಾದ ಮತ್ತೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರಂದ್ರು, ಸಾವುಕಾರ ನಿನಗೆ ಸ್ವರ್ಗ 70 ವರ್ಷ, ಸ್ವರ್ಗ 10 ವರ್ಷ, ನರಕ 70 ವರ್ಷ, ಯಾವುದು ಬೇಕು ಮೊದಲು ನಿನಗೆ ಹೇಳೋ ಅಂದ್ರೆ ಅವರು ಯಾವುದು ಅನುಭವಿಸವ, ನರಕ ಬೇಕು ಸ್ವರ್ಗ ಬೇಕು ಅಂದ್ರೆ. ಅವಾಗ ಸಾವುಕಾರ ಜಾಬದ ಇದ್ರಿ ಭಾಳ, ಅವನು ಏನಾರು ಆದ್ರೆ ಆಗೋಲ್ತಕ್ಕ ಮೊದಲು ಸ್ವರ್ಗ ಸುಖಾನ ಉಂಡು ಅಲ್ಲಿ ಹೋಗೋದ ಬೇಡ ಅಂದವ. ಹಿಂದೆಗಡೆ ಏನಾರು ಆದೈತೆ, ಒಟ್ಟು ಮೊದಲು ಸ್ವರ್ಗ ಸುಖ ಅನುಭವಿಸೋಣ ಅಂಥೇಳಿ ಅಲ್ಲಿಗೆ ಹೋದ. ಆಯ್ತು, ನನಗೆ ಸ್ವರ್ಗ ಸುಖಾನ ಕೊಡ್ರಿ ಅಂತಂದ. 10 ವರ್ಷಗಳ ಕಾಲ ಸ್ವರ್ಗದ ಸುಖವನ್ನು ಅನುಭವಿಸಿದ ಸಾವುಕಾರ, ಅನುಭವಿಸಿದ. ಇನ್ನೇನು 10 ವರ್ಷ ಆಗಾಕ ಬಂದಿತ್ತು, ಇವನು ತಗೊಂಡ ಕರ್ಕೊಂಡು ನಡ್ರಿ, ಇವನು ಮುಗಿದೈತಿ, ಇನ್ನು 70 ವರ್ಷ ನರಕ ಐತೆಪ್ಪ, ಇವನು ಒಯ್ರಿ ಆಚೆ ಕಡೆ ಭಾಗಕ್ಕೆ ಅಂತೇಳಿ ಕರ್ಕೊಂಡು ಹೊಂಟಿದ್ರು. ನಿಮ್ಗೆ ಹೇಳ್ತೀನಿ ವಿಚಿತ್ರ, 10 ವರ್ಷದೊಳಗೆ ಏನು ತನ್ನ ಕೈಲಿಂದ ಏನು ಹಚ್ಚಿದಲ್ಲ ಇಲ್ಲಿ, ಏನು ಮಾವಿನ ಹಣ್ಣು, ಮಾವಿನ ಗಿಡ ಹಚ್ಚಿದಲ್ಲ ಇಲ್ಲಿ, ಅವು 10 ವರ್ಷದೊಳಗೆ, ಈಗೇನು 2 ವರ್ಷಕ್ಕೆ ಕಾಯಿ ಹಾಕಾವು, ಅವಾಗಿನ ಗಿಡಗಳೆಲ್ಲ ಭಾಳ ದಿನಕ್ಕೆ ಕಾಯಿ ಹಾಕಿದ್ದು. ಆ ಹಣ್ಣ 4 ಎಕರೆ ಹಣ್ಣೆಲ್ಲ ತುಂಬಿ ನಿಂತು ಬಿಟ್ಟಿತ್ತು. 10 ವರ್ಷದೊಳಗೆ ತುಂಬಿ ನಿಂತಿತ್ತು. 4 ಮಂದಿ ಮಹಾತ್ಮರ ಹಾದಿ ಹಿಡಿದ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ ಪರಮಾತ್ಮನ ಸ್ಮರಣ ಮಾಡ್ಕೊಂತ ಹಾದಿ ಹಿಡಿದು ಹೋಗುವಾಗ ಆ ಗಿಡಗಳಿದ್ದವಲ್ಲ, ಆ ಗಿಡಗಳದೊಳಗಿಂದ ಅವನ ಮಗ ಓಡಿ ಬಂದಂತ. ಯಾರು? ಆ ಸಾವುಕಾರನ ಮಗ. ಯಪ್ಪ ನಿಲ್ರಿಯಪ್ಪ ನಿಲ್ರಿಯಪ್ಪ ಅಂತೇಳಿ ಬಂದ ಅಡ್ಡ ಬಿದ್ದ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೇಳ್ತಾನ, ಯಪ್ಪ ನಿಲ್ರಿ, ನೀವು ನಿಲ್ರಿ, ನಮ್ಮ ಹಣ್ಣು ಸವಿದ ಮುಂದೆ ಹೋಗ್ಬೇಕಪ್ಪ ಅಂತಂದಾಗ ನಾಲ್ಕು ಮಹಾತ್ಮರಿಗೆ 4 ಹಣ್ಣು ತಂದು ಎಲ್ಲರಿಗೂ 4 ಹಣ್ಣು ಕೊಟ್ಟರು. ಅವ್ರ ಮಹಾತ್ಮ ತಿಂದು ಎಷ್ಟು ಆನಂದ ಆದರು, ಮಹಾತ್ಮರು ತಿಂದು ಆನಂದ ಆದರು. ಅವನ ಮ್ಯಾಲ ಅಲ್ಲಿ ನರಕದೊಳಗೆ ದಬ್ಬ ಕತ್ತಿದ್ರು. ಇಲ್ಲಿ ಏನಂದ್ರೆ ಗೊತ್ತೈತೇನ, ಯಾರು? ಮಹಾತ್ಮರು. ಯಪ್ಪ ನೋಡಪ್ಪ, ಹಣ್ಣು ಎಷ್ಟು ರುಚಿ ಅದಾವ, ಇವ ಹಣ್ಣು ಎಷ್ಟು ರುಚಿ ಅದಾವ. ಈ ಹಣ್ಣು ಈ ಯಾರು ಹಚ್ಚಾರಲ್ಲ, ಈ ಗಿಡ ಯಾರು ಹಚ್ಚಾರ ನೋಡು, ಈ ಗಿಡ ಹಚ್ಚಿದವ್ರ ಯಾವತ್ತು ಸ್ವರ್ಗದಾಗನ ಇರಲಿ ಅಂತ ಇಲ್ಲಿ ತೆಳಗೆ ಭೂಮಿ ಆಶೀರ್ವಾದ ಮಾಡಿದ್ರು. ಇಲ್ಲಿ ತೆಳಗೆ ಆಶೀರ್ವಾದ ಮಾಡಿದ್ರು. ಅಲ್ಲಿ ಬಂದು ಅವ್ನು ನುಗ್ಸಾಕತ್ತಿದ್ರು. ಯಮ ಬಂದು ನಿಲ್ರಿ ಅಂತ ಮತ್ತೆ ತರಿಬಿಟ್ಟಂತ. ಯಮ ಬಂದು ತರಿಬಿದ. ಯಾಕ್ರಿ? ಇಲ್ಲ, ತೆಳಗ ಮಹಾತ್ಮರ ಹಣ್ಣು ತಿಂದ, ಇವು ಹಚ್ಚಿರ್ತಕ್ಕಂಥ ಹಣ್ಣು ತಿಂದ ಆಶೀರ್ವಾದ ಮಾಡ್ಯಾರ. ಆ ಗಿಡ ಹಚ್ಚಿದವರು ಸ್ವರ್ಗದಾಗನ ಇರಲಿ ಅಂತ ಆಶೀರ್ವಾದ ಮಾಡ್ಯಾರ. ಅದಕ್ಕೆ ಇವು ಸ್ವರ್ಗದಾಗನ ಬಿಡ್ರಿಪ್ಪ ಅಂತೇಳಿ ಪರಮಾತ್ಮ ಮತ್ತು ಆ ಸಾವುಕಾರನ ಸ್ವರ್ಗಕ್ಕನ ಕಳಿಸಿರು ಅಂತ ನಿಮಗೊಂದು ಸಣ್ಣ ಕತೆ ಬರ್ತದೆ ಪುಣ್ಯಾತ್ಮರೇ. ಆ ಕಾರಣದಿಂದ ನಾವೇನು ದುಡಿತೀವಲ್ಲ, ದುಡಿದಷ್ಟು ಎಷ್ಟರ ಯಾಕೊಳ್ತಿರುವಲ್ತೆ ತಿಳಿದು ನಾವು ದಾನ ಮಾಡುವಂಥವ್ರು ಆಗಬೇಕು, ದಾನ ಮಾಡುವಂಥವ್ರು ಆಗಬೇಕು. ಎಲ್ಲರ ಅಲ್ಲಿ ಯಾರನ್ನಾರ ನೋಡಿ ಮಾಡುವಂಥದ್ದಿಲ್ಲ, ಸ್ವ ಇಚ್ಛೆಯಿಂದ ಏನು ಇರ್ತದನು. ಯಾಕಂದ್ರೆ ಒಬ್ಬರು 1 ಕ್ವಿಂಟಲ್ ಕೊಟ್ಟಾರ ಅಂತಂದ್ರೆ ಅಲ್ಲಿ ನಮಗೆ ಕ್ವಿಂಟಲ್ ಕೊಡೋಕೆ ಸಾಧ್ಯ ಆಗಂಗಿಲ್ಲ. 1 ಕಿಲೋ ಆದರೂ ಕೊಡೋಕೆ ಯೋಗ್ಯತೆ ಐತೆಲ್ಲ ನಮಗೆ. 1 ಕಿಲೋ ಕೊಡುವಂಥ ಯೋಗ್ಯತೆ ಇಲ್ಲ ಅಂತಂದ್ರೆ ಇವತ್ತು ನಮಗೆ ಅರ್ಧ ಕಿಲೋ ಕೊಡುವಂಥದ್ದು. ಯಾಕಂದ್ರೆ ಇವತ್ತಿನ ಕಾಲಕ್ಕೆ ನೋಡ್ರಿ, ಯಾರಿಗೂ ಕೂಡ ಅನ್ನ ಇಲ್ಲ ಅನ್ನುವಂಥದ್ದಿಲ್ಲ. ಹಿಂದಿನ ಹಿರಿಯರು ಬರೇ ಊಟಕ್ಕಾಗಿನ ಜೀತ ಮಾಡಿದವರು ಎಷ್ಟೋ ಮಂದಿ ಅದಾರ. ಹಿರಿಯರು ಬರೇ ಪ್ರಸಾದಕ್ಕಾಗೇನ ಊಟಕ್ಕಾಗೆ ಜೀತ ಮಾಡಿದವಂಥವ್ರು ಅದಾರ. ಇವತ್ತು ಅಂಥ ಮನೆಗಳ 100 ಮಂದಿನ ಸಲುವಂಥ ಭಾಗ್ಯ ಇವತ್ತು ಕೊಟ್ಟಾನ ಭಗವಂತ ಅಂತಂದಾಗ ಅವ ಕೊಟ್ಟಿದ್ದ ನಾವು ಅವನಿಗೇ ಕೊಡುವುದ ಹೊರತಾಗಿ ಮತ್ತೆ ಯಾರಿಗೂ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದಕ್ಕೆ ದಾನದಲ್ಲಿ ಬಹಳ ದೊಡ್ಡದ ಶಕ್ತಿ ಇದೆ. ಅದರಿಂದ ಪುಣ್ಯ ಬರ್ತದೆ. ನಾವು ಇವತ್ತು ದಾನ ಮಾಡೋಕೆ ಚಾಲೋ ಮಾಡಿದೀವಿ ಅಂದ್ರೆ ಆ ಪುಣ್ಯ ಅಷ್ಟೇ ಇಲ್ಲ, ಆ ಪುಣ್ಯ ನಮ್ಮನ್ನು ಎಲ್ಲೆಲ್ಲಿ ಕಾಯ್ತದ ಅಂತ ಕೇಳಿದ್ರೆ ನಮ್ಮ ಮನೆತನವನ್ನು ಕಾಲಾಂತರವಾಗಿ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಬಂಧುಗಳಾಗಿರ್ಬೋದು, ಎಲ್ಲರನ್ನೂ ಕಾಯುವಂಥ ಶಕ್ತಿ ನೀವು ಒಬ್ಬರು ಮಾಡುವಂಥ ದಾನದಲ್ಲಿ ಅದ ಪುಣ್ಯಾತ್ಮರೇ. ಅದಕ್ಕೆ ನೀಡಿ ನಿನ್ನಂತೆಯಾಗು, ನೀಡದೆ ನನ್ನಂತೆಯಾಗಬೇಡ ಅಂತಕ್ಕಂಥ
ಇವತ್ತಿನ ವಿಷಯಕ್ಕೆ ಮಹಾಮಂಗಲವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತುಗಳು ವಿರಾಮ ಕೊಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ನೀಡಿ ನಿನ್ನಂತೆಯಾಗು, ನೀಡದೆ ನನ್ನಂತೆ ಆಗಬೇಡ ಅನ್ನುವಂಥ ವಿಷಯದ ಮೇಲೆ